ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಂದು ಕಿರಣ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನನಗೆ ಕಂಟಿನ್ಯೂಸ್ ಸಪೋರ್ಟ್ ಸಿಗ್ತಿರೋದಕ್ಕೆ ನಿಮ್ಮೆಲ್ಲರಿಂದ. ಆ್ಯಂಡ್ ಇವತ್ತು ನಾನು ಯಾವ ಕಾನ್ಸೆಪ್ಟ್ ಜೊತೆ ಬಂದಿದ್ದೀನಿ ಅಂತ ನೀವು ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರಾ. ಹೌದು, ಇಂಟ್ರೆಸ್ಟಿಂಗ್ ಟಾಪಿಕ್ ಇದು. ಏನಂತ ಅಂದರೆ ಆ್ಯಕ್ಚುಲಿ ಒಂದು ಲಾಸ್ಟ್ ಕಮೆಂಟ್ಸ್ಗಳಲ್ಲೆಲ್ಲ ನೀವು ಹೇಳಿದ್ರಿ ನಿಮ್ಮದು ಕಾಲೇಜ್ ಮುಗಿಸಿ IT ಫೀಲ್ಡ್ ಬಂದಾಗ ಹೆಂಗಿತ್ತು ಎಕ್ಸ್ಪೀರಿಯೆನ್ಸು ಶೇರ್ ಮಾಡ್ಕೊಳ್ಳಿ, ನಮಗೂ ಗೊತ್ತಾಗುತ್ತೆ ಅಂದರೆ ನಾವು ಒಂದು ಸ್ವಲ್ಪ ಮೋಟಿವೇಟ್ ಆಗುತ್ತೆ. ಓಕೆ, ಈ ಥರ ಇರುತ್ತಾ ಅಂತ ಗೊತ್ತಾಗುತ್ತೆ ನಮಗೂ ಅಂತ ಮೆಸೇಜ್ ಮಾಡಿದ್ವಿ. ಮತ್ತು ಲಾಸ್ಟ್ ವ್ಲಾಗಲ್ಲಿ ಕಮೆಂಟ್ ಕೂಡ ಮಾಡಿದ್ವಿ. ಸೊ ನನಗೂ ಈ ಟಾಪಿಕ್ ಬಗ್ಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಇಷ್ಟ ಆಯಿತು. ಅದಕ್ಕೆ ಈ ಕಾನ್ಸೆಪ್ಟ್ ತಗೊಂಡೆ ಈ ವ್ಲಾಗಲ್ಲಿ. ಆ್ಯಂಡ್ ಎಲ್ಲರಿಗೂ ಎಕ್ಸ್ಪೀರಿಯೆನ್ಸ್ ಇದ್ದೇ ಇರುತ್ತೆ. ಅಂದರೆ ಇವಾಗ ಕಾಲೇಜ್ ಅವಾಗ ತಾನೇ ಮುಗಿಸಿರ್ತೀವಿ, ಕಂಪ್ನಿ ಬಂದಾಗ ಎಲ್ಲರಿಗೂ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ಗಳಾಗಿರುತ್ತೆ. ಅದೇ ಥರ ನನಗೂ ಆಗಿದೆ. ನಂದೇನು ಹೊಸಾದೇ ಅಂದರೆ ಯಾರಿಗೂ ಆಗಿಲ್ಲದೆ ಇರೋ ಥರ ಎಕ್ಸ್ಪೀರಿಯೆನ್ಸ್ ಏನಲ್ಲ, ಎಲ್ಲರಿಗೂ ಆಗೋ ಥರನೇ ನನಗೂ ಎಕ್ಸ್ಪೀರಿಯೆನ್ಸ್ ಆಯಿತು. ಅದನ್ನು ನಾನು ಇವತ್ತಿನ ಬ್ಲಾಗಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಆ್ಯಂಡ್ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಗೈಸ್. ಫಸ್ಟ್ಲಿ ವೆರಿ ಹ್ಯಾಪಿ ನ್ಯೂ ಇಯರ್ ಟು ಎವ್ರಿ ಒನ್. ಈ ವರ್ಷ ನೀವೇನು ಅಂದ್ಕೊಂಡಿದ್ದೀರಾ ಅದೆಲ್ಲ ಆಗಲಿ ಅಂತ ಹಾರಿಸ್ತಾ ಇವತ್ತಿನ ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ. ಆ್ಯಂಡ್ ನನ್ನ IT ಎಕ್ಸ್ಪೀರಿಯೆನ್ಸು ಹೇಗಿತ್ತು ಅಂತ ಕಾನ್ಸೆಪ್ಟ್ ಬಂದು ಕಾಲೇಜು ನನ್ನ IT ಎಕ್ಸ್ಪೀರಿಯೆನ್ಸ್ಗಿಂತ ನಾನು IT ಹೆಂಗೆ ಬಂದೆ ಅಂತ ಫಸ್ಟ್ ಹೇಳ್ಬಿಟ್ಟು ಆಮೇಲೆ ಆ ದಿನ ಹೆಂಗಿತ್ತು ಫಸ್ಟ್ ಡೇ ಅಂತ ಶೇರ್ ಮಾಡ್ಕೊತೀನಿ. ಸೊ ನಾನು ಡಿಪ್ಲೊಮೊ ಮಾಡಿದ್ದು ಮೈಸೂರು JC ಕಾಲೇಜಲ್ಲಿ. ಆ್ಯಂಡ್ ಹಾಗೆ ಇಂಜಿನಿಯರಿಂಗ್ ಮಾಡಿದ್ದು ATME ಕಾಲೇಜ್ ಬನ್ನೂರು ರೋಡು ಮೈಸೂರಲ್ಲೇ. ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಬ್ರ್ಯಾಂಚಲ್ಲಿ ನಾನು ಓದಿದ್ದು. ಅದೆಲ್ಲ ಇಂಜಿನಿಯರಿಂಗ್ ಕಂಪ್ಲೀಟ್ ಆಯಿತು. ಕ್ಯಾಂಪಸ್ ಏನು ಅಷ್ಟೊಂದು ಬರ್ತಾ ಇರಲಿಲ್ಲ ಆ ಕಾಲೇಜ್ಗೆ ಆವಾಗ 8 ವರ್ಷದಿಂದ. ಇವಾಗೆಲ್ಲ ಚೆನ್ನಾಗಿ ಬರ್ತಿದೆ. ಸೊ ಅವಾಗ ಯಾವುದೋ ಇರೋದೊಂದು 2-3 ಸೆಲೆಕ್ಟ್ ಆಗಿರಲಿಲ್ಲ, ಒಂದಕ್ಕೇನೋ ಅಟೆಂಡೇ ಮಾಡಿರಲಿಲ್ಲ. ಕಾಲೇಜೆಲ್ಲ ಮುಗೀತು, ರಿಸಲ್ಟ್ ಕೂಡ ಬಂದೇ ಬಿಡ್ತು. ಆಮೇಲೆ ಇನ್ನೇನು ರಿಸಲ್ಟು ಬಂತಲ್ಲ, ಇಂದು ಕೆಲಸ ಹುಡುಕ್ಬೇಕು. ಏಕೆಂದರೆ ಇಂಜಿನಿಯರಿಂಗು ಜಾಸ್ತಿ ದುಡ್ಡು ಖರ್ಚು ಮಾಡಿ ಓದಿಸಿರ್ತಾರೆ, ಸುಮ್ಮನೆ ಮನೇಲಿ ಇರೋಕ್ಕಾಗಲ್ಲ. ಹುಡುಗ ಆದರೂ ಅಷ್ಟೇ, ಹುಡುಗಿ ಆದರೂ ಅಷ್ಟೇ, ಏನೋ ಒಂಥರ ಕೆಲ್ಸಕ್ಕೆ ಹೋಗ್ಬೇಕಪ್ಪ, ಮನೇಲಿ ಇರೋಕ್ಕಾಗಲ್ಲ ಅಂತ ಅನಿಸ್ತಾನೆ ಇರುತ್ತೆ. ಸೊ ನಾನೇನು ಮಾಡಿದೆ ಅಂದರೆ ರಿಸಲ್ಟ್ ಬಂದು ಒಂದು 2-3 ಡೇಸ್ಗೆಲ್ಲ ನಾನು ನನ್ನ ಫ್ರೆಂಡು ನನ್ನ ರೆಸ್ಯೂಮ್ನ ಒಂದು 15 ಕಾಪಿ ಮಾಡಿಕೊಂಡು ಜೆರಾಕ್ಸ್ ಮಾಡಿಸ್ಕೊಂಡು ಮೈಸೂರಲ್ಲಿರೋ ಎಲ್ಲ ಕಂಪ್ನಿಗೂ ಓದ್ವಿ ಗೈಸ್. ಎಲ್ಲ ಕಂಪ್ನಿ L&T, ವಿಪ್ರೋ, ಇನ್ಫೋಸಿಸು, ಸ್ಕ್ಯಾನ್ರೆ ಮತ್ತು ರಾಣಿ ಮದ್ರಾಸ್ ಮತ್ತು ಇನ್ನೂ ಎಷ್ಟೊಂದಿದೆ ಆ ಕಡೆ ಎಲ್ಲದಕ್ಕೂ ಹೋಗಿ ಸೆಕ್ಯೂರಿಟಿ ಇರ್ತಾರಲ್ಲ, ಆ ಸೆಕ್ಯೂರಿಟಿ ಕೈಲಿ ರೆಸ್ಯೂಮ್ನ ಕೊಟ್ಬಿಟ್ಟು, ಸರ್ ವೇಕೆನ್ಸಿ ಇದ್ದರೆ ದಯವಿಟ್ಟು ಕಾಲ್ ಮಾಡಿ ಸರ್, ಹೇಳಿ ಸರ್ ಅಂತ ಹೇಳ್ಬಿಟ್ಟು ಬಂದ್ವಿ. ಇವಾಗ ಅನಿಸುತ್ತೆ ಸೆಕ್ಯೂರಿಟಿ ಕೊಟ್ಟರೆ, ಟೀಮ್ ಲೀಡರ್ ಕೊಟ್ಟರೆ ಒಂದೊಂದ್ಸಲ ಏನೂ ಯೂಸ್ ಆಗಲ್ಲ. ಯಾಕೆಂದರೆ ಓಪನಿಂಗ್ಸ್ ಇಲ್ಲ ಅಂತ ಅಂದಾಗ ಯಾರು ಏನೂ ಮಾಡೋಕ್ಕಾಗಲ್ಲ. ಅಂಥದ್ರಲ್ಲೂ ಸೆಕ್ಯೂರಿಟಿ ಕೊಟ್ಬಿಟ್ಟು ಬಂದಿದ್ವಿ. ಎಲ್ಲ ಮಧ್ಯಾಹ್ನವರೆಗೂ ಚೆನ್ನಾಗಿ ಕೊಟ್ಬಿಟ್ಟು ಬಂದ್ವಿ ಎಲ್ಲ ಕಂಪ್ನಿಗೂ. ಆವಾಗ ಏನೋ ಒಂಥರ ಕಾಲ್ ಬರುತ್ತೆ, ಕೊಟ್ಬಿಟ್ಟು ಬಂದಿದ್ದೀವಲ್ಲ, ಒಂದು ಕಂಪ್ನಿನ ಇನ್ನೊಂದು ಕಂಪ್ನಿನ ಕಾಲ್ ಮಾಡ್ತಾರೆ ಅಂತ ಕಾದ್ವಿ. ಒಂದು ಕಾಲು ಬರಲಿಲ್ಲ ಗೈಸ್, ಒಂದೇ ಒಂದು ಕಾಲು. ಸೆಕ್ಯೂರಿಟಿ ಏನು ಮಾಡಿರ್ತಾರೆ, ರೆಸ್ಯೂಮೇ ಇಸ್ಕೊಂಡಿರ್ತಾರೆ, ಬಂದರೆ ಹೇಳ್ತೀನಿ ಕಣಪ್ಪ ಅಂತ ಅಂದ್ಬಿಟ್ಟು ಅವ್ರದ್ದು ಮಾಮೂಲಿ ಬುಕ್ಸು ಏನೇನೋ ಇರುತ್ತಲ್ಲ ರಿಜಿಸ್ಟರು, ಅದರೊಳಗಡೆ ಇಟ್ಟಿರ್ತಾರೆ ಅಷ್ಟೇ. ನಮಗೆ ಒಂದು 15 ಡೇಸ್ವರೆಗೂ ನಾನು ಕಾದೆ, ಎಲ್ಲೂ ಕಾಲ್ ಬರಲಿಲ್ಲ. ಸೊ ನೆಕ್ಸ್ಟು ಏನಾದರೂ ಟ್ರೈ ಮಾಡೋಣ ಅಂಥೇಳಿ ನೌಕರಿ ಆ್ಯಪು ಇನ್ಸ್ಟಾಲ್ ಮಾಡಿಕೊಂಡೆ. ಆಮೇಲೆ ಆವಾಗ shine.com ಅಂತ ಏನೋ ಒಂದಿತ್ತು, ಅದನ್ನು ಇನ್ಸ್ಟಾಲ್ ಮಾಡಿಕೊಂಡು ಇನ್ನೊಂದು 2-3 ಸಣ್ಣ ಪುಟ್ಟ ಆ್ಯಪ್ಸ್ಗಳು ಜಾಬ್ ರಿಲೇಟೆಡು ಇನ್ಸ್ಟಾಲ್ ಮಾಡಿಕೊಂಡು ದಿನ ಅಪ್ಲೈ ಮಾಡ್ತಿದ್ದೆ. ಆವಾಗ ನನಗೆ ಕಾಲ್ಸ್ ಬರ್ತಿತ್ತು, ಬ್ಯಾಂಗ್ಳೂರಲ್ಲಿ BPO ಇಂದ ಅಂತೆಲ್ಲ ಕಾಲ್ ಬರ್ತಿತ್ತು. ಅದೆಲ್ಲದಕ್ಕೂ ಒಂದು 3-4 ಇಂಟರ್ವ್ಯೂ ಕೊಟ್ಟಿದ್ದೀನಿ. ಅದಕ್ಕೆಲ್ಲ ನಮ್ಮ ಅಮ್ಮನ ಕರ್ಕೊಂಡು ಮೈಸೂರಿಂದ ಬೆಂಗಳೂರಿಗೆ ಹೋಗ್ತಿದ್ವಿ. ಬಿಕಾಸ್ ನನಗೆ ಗೊತ್ತಾಗಲ್ಲವಲ್ಲ, ಇನ್ನೂ ಆವಾಗ ತಾನೇ ಕಾಲೇಜ್ ಮುಗಿಸ್ಕೊ ಬಂದಿದ್ದೆ, ಅಷ್ಟು ಗೊತ್ತಾಗ್ತಿರ್ಲಿಲ್ಲ. ಅಮ್ಮನ ಕರ್ಕೊಂಡು ಬ್ಯಾಂಗ್ಳೂರಿಗೆ ಇಂಟರ್ವ್ಯೂಗೆ ಹೋದೆ. ಅಲ್ಲೇನು ಅಂದರು ಅಂದರೆ, ನಾನು ಫಸ್ಟ್ ಇಂಟರ್ವ್ಯೂ ಮಾರತಳ್ಳಿಗೆ ಹೋಗಿದ್ದಿದ್ದು, BPO ಕಂಪ್ನಿನದು, ಯಾವುದೋ ಒಂದು ಫಸ್ಟ್ ಫ್ಲೋರಲ್ಲಿತ್ತು. ಫುಲ್ ಚೆನ್ನಾಗಿ ಇಂಗ್ಲೀಷ್ ಮಾತಾಡ್ತಿದ್ರು, ಡ್ರೆಸ್ಅಪ್ ಕೂಡ ಫುಲ್ ಸಕ್ಕತ್ತಾಗಿ ಆಗಿದ್ರು. ನಾನು ಅವ್ರನ್ನ ನೋಡಿದ ತಕ್ಷಣ ಅಪ್ಪ ಇಷ್ಟು ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡೆ. ಅವ್ರು ಫುಲ್ ಇಂಗ್ಲೀಷಲ್ಲಿ ಮಾತಾಡ್ತಿದ್ರು. ನಂಗೆ ಏನು ಮಂಕ್ ಮಾಡಿದ್ರು ಅಂದರೆ, ಅಲ್ಲಿ ನೀವು ಏನಾದರೂ 300 ರೂಪೀಸ್ ಕೊಟ್ಟರೆ 5 ಕಂಪ್ನೀಸ್ ಟ್ಯಾಗ್ ಆಗುತ್ತೆ, ಓಕೆನಾ? ಒಂದು ಕಂಪ್ನಿಯಲ್ಲಿ ಇನ್ನೊಂದು ಕಂಪ್ನಿಲಿ ನೀವು ಪ್ಲೇಸ್ ಆಗ್ತೀರಾ ಆ್ಯಪ್ಟಿಟ್ಯೂಡ್ ಪಾಸ್ ಆದರೆ. ನೀವೇನಾದರೂ 600 ರೂಪೀಸ್ ಕೊಟ್ಟರೆ ಆಲ್ ಓವರ್ ಬ್ಯಾಂಗ್ಳೂರಲ್ಲಿ ಯಾವ್ಯಾವ ಕಂಪ್ನಿ ಇದೆ ಆ ಕಂಪ್ನಿಗಳಲ್ಲಿ ನಾವು ಪ್ಲೇಸ್ ಮಾಡಿಸ್ತೀವಿ ಅಂತ ಹೇಳಿದ್ರು. ನನ್ನ ಮೈಂಡಲ್ಲಿ ಏನು ಬಂತು, ಓಕೆ ಇನ್ನು 300 ರೂಪಾಯಿ ಎಕ್ಸ್ಟ್ರಾ ಕೊಟ್ಬಿಟ್ರೆ ಎಷ್ಟೊಂದು ಕಂಪ್ನಿ ಆಗುತ್ತೆ. ಅಕಸ್ಮಾತ್ ನನ್ನ ಬ್ಯಾಡ್ ಲಕ್ಗೆ ನಾನು ಈ 5 ಕಂಪ್ನಿಲೂ ಸೆಲೆಕ್ಟ್ ಆಗಿಲ್ಲ ಅಂದರೆ ಅಟ್ಲೀಸ್ಟ್ ಬೇರೆ ಕಂಪ್ನಿ ಯಾರು ಸಿಗುತ್ತಲ್ಲ ಅಂದ್ಬಿಟ್ಟು ಈಚೆ 1 ನಿಮಿಷ ಮ್ಯಾಮ್ ಬಂದೆ ಅಂದ್ಬಿಟ್ಟು ಆ ರೂಮಿಂದ ಬಂದು ಅಮ್ಮ ಈಚೆ ಕಡೆ ವೆಯ್ಟ್ ಮಾಡ್ತಿದ್ರು. ಬಂದು ಅಮ್ಮ ನಂಗೆ ಇನ್ನೂ 300 ರೂಪಾಯಿ ಬೇಕು, 600 ರೂಪಾಯಿ ಕೊಡ್ಬೇಕಂತಂದರೆ ನಮ್ಮ ಅಮ್ಮಗೆ ಶಾಕು, ದುಡ್ಡೇನು ಕೊಡಬೇಕು, ಇಂಟರ್ವ್ಯೂಗೆ ದುಡ್ಡು ಕೊಡ್ಬೇಕಂತ ಅಂದರು. ಕೊಡ್ಬೇಕಂತಾರೆ ನಮ್ಮ ಅಮ್ಮಗೆ ಗೊತ್ತಿರಲಿಲ್ಲ ಪಾಪ. ಕೊಟ್ಟರು. ನಾನು ಹೋಗಿ 600 ರೂಪೀಸ್ ಕೊಟ್ಬಿಟ್ಟು ಮ್ಯಾಮ್ ಸೆಕೆಂಡ್ ಆಪ್ಷನ್ಗೆ ಹೋಗ್ತೀನಿ ಅಂತ ಹೇಳಿದೆ. ಆಯಿತು ಅಂದ್ಬಿಟ್ಟು 600 ರೂಪೀಸ್ ಇಸ್ಕೊಂಡ್ರು.
ಈಸ್ಕೊಂಡು ಒಂದು ಎಕ್ಸಾಮ್ ಹಾಲ್ ಥರ ಒಂದು ರೂಮ್ ಒಳಗಡೆ ಕಳಿಸಿದ್ರು. ನನ್ನ ಜೊತೆ ಒಂದೊಂದು 15 ಜನ ಅಷ್ಟು ಬಂದಿದ್ರು ಮಾರ್ನಿಂಗ್ಗೆ. ಸರಿ ಅಂದ್ಬಿಟ್ಟು ಕಳಿಸಿದ್ರು. ನಾವು ಅಲ್ಲಿ ಹೋಗಿ ಒಂದು ಶೀಟ್ ಕೊಟ್ಟರು, ಆ್ಯಪ್ಟಿಟ್ಯೂಡ್ ಟೆಸ್ಟ್ ಬರುತ್ತಲ್ಲ ಟಿಕ್ಕಿಂಗು, ಆ ಥರ ಒಂದು 20 ಕ್ವಶನ್ಸ್ ಎಲ್ಲ ಇತ್ತು ಅನಿಸುತ್ತೆ. ಎಲ್ಲ ರೈಟ್ ಮಾರ್ಕ್ ಮಾಡಿ ಮಾಮೂಲಿ ನಂಗೆ ಏನು ಗೊತ್ತೋ ಅದನ್ನೆಲ್ಲ ಹಾಕ್ಬಿಟ್ಟು ಕೊಟ್ವಿ. ಅವ್ರೇನಂತಂದು ರಿಸಲ್ಟ್ ಇನ್ನೊಂದು ವೀಕ್ ಆಗುತ್ತೆ, ಇಫ್ ಯು ಆರ್ ಸೆಲೆಕ್ಟೆಡ್ ನಿಮಗೆ ಕಾಲ್ ಮಾಡ್ತೀವಿ ಅಂತ ಹೇಳಿದ್ರು. ಅಯ್ಯೋ ಸರಿ ಆಯಿತು, ಇನ್ನೊಂದು ವಾರ ಕಾಯ್ಬೇಕಾ, ಆಯಿತು ಅಂದ್ಬಿಟ್ಟು ನಮ್ಮಮ್ಮ ಅಷ್ಟೇ ಇಂಟರ್ವ್ಯೂ ಆಗೋಯ್ತೀನಿ ಅಂದರು. ಆಗೋಯ್ತು, ಬರೀ ಅದೇನೋ ಎಕ್ಸಾಮ್ ಕೊಟ್ಟರು, ಎಕ್ಸಾಮ್ ಬರ್ಬಿಟ್ಟು ಬಂದಿದ್ದೀನಿ, ಪಾಸ್ ಆದರೆ ಕಾಲ್ ಮಾಡ್ತಾರಂತೆ ಅಂದೆ. ಹೌದಾ ಸರಿ ಬಿಡು, ಅಯ್ಯೋ ಇಷ್ಟು ಬೇಗ ಆಗೋಯ್ತು ಅಂತ ನಮ್ಮಮ್ಮಂಗೆ ಖುಷಿ, ಅಯ್ಯೋ ಇಷ್ಟೊಂದು ಬೇಗ ಆಗೋಯ್ತಾ ಅಂದ್ಬಿಟ್ಟು. ಆಮೇಲೆ ಆಯಿತು ಅಂದ್ಬಿಟ್ಟು ಮೈಸೂರಿಗೆ ಬಂದ್ವಿ. ಆಮೇಲೆ ಮತ್ತೆ ನೆಕ್ಸ್ಟ್ ಡೇಗೆ ಏನೋ ಬೇರೆ ಕಂಪ್ನಿ ಇದೇ ಥರ ಕರಿತಾಯಿದ್ರು. ಆ ಕಂಪ್ನಿಲೆಲ್ಲ ದುಡ್ಡೇನು ಕೇಳಿರಲಿಲ್ಲ. ಹೋಗಿ ಇಂಟರ್ವ್ಯೂ ಮಾಡಬೇಕಿತ್ತು. 1 ರೌಂಡ್ ಆದಮೇಲೆ ಅದೇ ಕಾಲ್ ಮಾಡ್ತೀನಿ ಅಂತೆಲ್ಲ ಕಳಿಸಿದ್ರು. ಒಂದು 2-3 ಇಂಟರ್ವ್ಯೂಸ್ ಅಟೆಂಡ್ ಮಾಡಿದೆ ಗೈಸ್. 20 ದಿನ ವೆಯ್ಟ್ ಮಾಡಿದ್ದೀನಿ, ಅಲ್ಲೇ 1 ತಿಂಗಳಾಗೋಯ್ತು ವೆಯ್ಟ್ ಮಾಡಿದ್ದೀನಿ. ನನಗೆ ಒಂದು ಕಾಲ್ಸ್ ಏನೂ ಬರಲೇ ಇಲ್ಲ. ಓಕೆನಾ, ಮೈಸೂರಿಂದನೂ ಇಲ್ಲ, ಬೆಂಗಳೂರಿಂದನೂ ಇಲ್ಲ. ಮತ್ತು ಏನು ಮಾಡಲ್ಲ, ಆಲ್ರೆಡಿ 1 ಮಂತ್ ಆಯಿತು ರಿಸಲ್ಟ್ ಬಂದು. ಮನೇಲಿ ಕೂತ್ಕೊಳ್ಳೋಕ್ಕಂತೂ ಆಗಲ್ಲ. ನಾನು ಏನಾದ್ರು ಕೆಲಸ ಮಾಡಲೇಬೇಕು ಅಂದ್ಕೊಂಡು ಇಂಜಿನಿಯರಿಂಗ್ ಓದಿಸಿರೋದಲ್ವಾ. ನಮ್ಮ ಮನೇಲೂ ಕೂಡ ನಾನು ಕೂಡ ಚೆನ್ನಾಗಿ ಓದಿರೋದು ಕೆಲಸ ಮಾಡೋದಕ್ಕೆ ತಾನೆ ಅಂದ್ಬಿಟ್ಟು, ಸರಿ ಏನು ಮಾಡೋದು, ಅವಾಗ ಕೋರ್ಸ್ ಮಾಡಿದ್ರೆ ಬೇಗ ಕೆಲಸ ಸಿಗುತ್ತೆ ಅಂತ ಅವಾಗ ತಾನೇ ಬರ್ತಾಯಿತ್ತು ಆ ಟ್ರೆಂಡು. ಇವಾಗಂತೂ ಏನಾದ್ರು ಒಂದು ಕೋರ್ಸ್ ಮಾಡ್ಕೊಂಡೇ ಇರಬೇಕು, ಸರ್ಟಿಫಿಕೇಷನ್ ಮಾಡ್ಕೊಂಡಿರಬೇಕು ಅಂತ ಕೇಳ್ತಾರೆ. ಇವಾಗ ಏನಾದರೂ ಒಂದು ಮಾಡ್ಕೊಂಡಿದ್ರೆ ಆ ಸ್ಕಿಲ್ಸ್ ಮೇಲೆ ನಿಮಗೆ ಜಾಬ್ ಸಿಗುತ್ತಲ್ವ, ಆ ಥರ ಇವಾಗ ಕಂಪಲ್ಸರಿ ಆಗಿಬಿಟ್ಟಿದೆ. ಅವಾಗ ಹಂಗೆಲ್ಲ ಏನೂ ಇರಲಿಲ್ಲ. ಯಾರೋ ಹಂಗೆ ಮಾತಾಡ್ತಿರೋ ಥರ, ಅಂದರೆ ಯಾರೋ ಹೇಳೋ ಥರ ನನ್ನ ಫ್ರೆಂಡ್ಸ್ಗಳೆಲ್ಲ ಕೋರ್ಸ್ ಮಾಡೋಕ್ಕೆ ಬ್ಯಾಂಗ್ಳೂರ್ಗೆ ಹೋಗಿದ್ದಾರೆ, ಆ ಥರ ಎಲ್ಲ ವಿಷಯ ಬಂತು. ನಾನು ಕುತ್ಕೊಂಡು ಯೋಚನೆ ಮಾಡಿದೆ, ನಾನು ಕೋರ್ಸ್ ಮಾಡಿಬಿಟ್ಟು ಆ ಕೋರ್ಸ್ಗೆ ಹೋಗ್ತೀವಲ್ಲ ಇನ್ಸ್ಟಿಟ್ಯೂಟು, ಅವರೇ ಪ್ಲೇಸ್ ಮಾಡಿಸ್ತಾರಂತೆ. ನಾನು ಯಾಕೆ ಹೋಗ್ಬಾರ್ದು, ಅದನ್ನಾರು ಮಾಡ್ಕೊಳ್ಳೋಣ, ಇನ್ನೂ ಈ ಥರನೇ ಮನೇಲಿ ಇದ್ಬಿಟ್ರೆ ಟೈಮ್ ಆಗಿಬಿಡುತ್ತೆ. ಕೋರ್ಸ್ ಒಂದು 2-3 ತಿಂಗಳು ಕಂಪ್ಲೀಟ್ ಮಾಡಿಕೊಂಡು ಜಾಬಿಗೆ ಅವರೇ ಸೇರಿಸ್ತಾರಲ್ಲ ಅಂತ ಅಂದ್ಕೊಂಡು ಯೋಚನೆ ಮಾಡಿದೆ. ನಮ್ಮ ಮನೇಲಿ ನೋಡಪ್ಪ ನಿನಗೆ ಹೆಂಗೆ ನೋಡು, ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ಆಯಿತು ಅಂದ್ಬಿಟ್ಟು ನನಗೆ ಈ ಗೈಡೆನ್ಸ್ ಯಾರನ್ನ ಕೇಳೋದು ಅಂತ ಯೋಚನೆ ಮಾಡಬೇಕಾದ್ರೆ, ನಾನು ಡಿಪ್ಲೊಮಲ್ಲಿ ಟಾಪರ್ ಗೈಸ್. ನಾನು ಅಂದರೆ ಎಲ್ಲ ಲೆಕ್ಚರರ್ಸು ನನ್ನ ಜೊತೆ ತುಂಬ ಚೆನ್ನಾಗಿದ್ರು, ನಾನು ತುಂಬ ಚೆನ್ನಾಗಿ ಓದ್ತಿದ್ದೆ, ಟಾಪರ್ ಕೂಡ ಆಗಿದ್ದೆ. ಇಂಜಿನಿಯರಿಂಗಲ್ಲಿ ಫಸ್ಟ್ ಕ್ಲಾಸ್ ಸ್ಟೂಡೆಂಟು, ಆದರೆ ಚೆನ್ನಾಗಿ ಓದ್ತಿದ್ದೆ, ಫಸ್ಟ್ ಕ್ಲಾಸ್ ಅಷ್ಟು ನಾನು ಆಗ್ರಿಗೇಟ್ ಇದ್ದಿದ್ದು. ಸೊ ಇಂಜಿನಿಯರಿಂಗ್ ಡಿಪ್ಲೊಮಾದಲ್ಲಿ ಎಲ್ಲ ಲೆಕ್ಚರರ್ಸ್ನು ನಾನು ತುಂಬ ಚೆನ್ನಾಗಿ ಇಟ್ಕೊಂಡಿದ್ದೆ, ಕಾಂಟ್ಯಾಕ್ಟಲ್ಲೂ ಇದ್ದರು ಕೂಡ. ನಾನು ಒಬ್ಬರು ಸರ್ ಇದ್ದರು, ಆ ಸರಿಗೆ ಕಾಲ್ ಮಾಡಿದೆ, ನಾನು ಡಿಪ್ಲೊಮೊ JC ಕಾಲೇಜಲ್ಲಿ. ಸರ್ ಈ ಥರ ಸರ್ ಕೋರ್ಸ್ ಮಾಡಬೇಕು ಅಂತಿದ್ದೀನಿ, ಯಾವ ಕೋರ್ಸ್ ತೊಗೊಳ್ಳಿ ಮತ್ತು ಎಲ್ಲಿ ಸೇರಿಕೊಳ್ಳಿ ಅಂತ ಅಂದೆ. ಅದಕ್ಕೆ ಅವರಂದು ನೀನು ಟಾಪರ್ ಕಣಮ್ಮ, ಕೋರ್ಸ್ ಮಾಡ್ತೀಯ, ಹಂಗೆ ಜಾಬ್ಗೆ ಡೈರೆಕ್ಟಾಗಿ ಟ್ರೈ ಮಾಡೋದು ತಾನೇ, ನಿಂಗಿರೋ ನಾಲೆಜ್ಗೆ ಸಿಗುತ್ತೆ ಅಂತೆಲ್ಲ ಹೇಳಿದ್ರು. ನಾನು ಸರ್ ಈ ಥರ ಅದೇ ಇವಾಗ ಏನೇನಾಯಿತು 1 ತಿಂಗಳಲ್ಲಿ ಎಲ್ಲ ಹೇಳಿದೆ. ಸರ್ ಈ ಥರ ಆಯಿತು, ನಂಗೆ ಒಂದು ಕಾಲ್ ಬರಲೇ ಇಲ್ಲ ಅಂತೆಲ್ಲ ಹೇಳಿದೆ. ಅದಕ್ಕೆ ಅವರು ಹೌದಾ ಸರಿ ಇರು, ಕೋರ್ಸಕ್ಕೆ ಸೇರ್ಕೊಂಬೇಡ, ಒಂದು ಸ್ವಲ್ಪ ನನಗೆ ಟೈಮ್ ಕೊಡು ಅಂದ್ಬಿಟ್ಟು ಕಟ್ ಮಾಡಿದ್ರು. ಮತ್ತೆ ಕಾಲ್ ಮಾಡಿಬಿಟ್ಟು ನಾನು 2 ರೆಫರೆನ್ಸ್ ಕೊಡ್ತೀನಿ, ನೀನು ಬೇಕಂದರೆ ಟ್ರೈ ಮಾಡು ಅಂದ್ಬಿಟ್ಟು ಆಕ್ಸೆಂಚರ್ದು ಒಂದು ರೆಫರೆನ್ಸ್ ಕೊಟ್ಟರು. ಆಕ್ಸೆಂಚರಲ್ಲಿರೋರು ನನ್ನ ಲೆಕ್ಚರರ್ಗೆ ಕ್ಲಾಸ್ಮೇಟು, ಅವರಿಬ್ಬರು ಇಂಜಿನಿಯರಿಂಗ್ ಕ್ಲಾಸ್ಮೇಟ್ಸು. ಅದೊಂದು ರೆಫರೆನ್ಸ್ ಕೊಟ್ಟರು. ಮತ್ತು TCSದು ಒಂದು ಕಾಂಟ್ಯಾಕ್ಟ್ ಕೊಟ್ಟರು. ಅವರೇ ನಿಂಗೆ ಕಾಲ್ ಮಾಡ್ತಾರೆ, ಅವ್ರು ಮಾಡಿಲ್ಲ ಅಂದರೆ ನೀನೇ ಕಾಲ್ ಮಾಡು ಅಂತ ಹೇಳಿದ್ರು. ನಾನು ವೆಯ್ಟ್ ಮಾಡಿದೆ. ಆವಾಗ ಸಂಜೆಷ್ಟಲ್ಲೇ ಕಾಲ್ ಬಂತು ಗೈಸ್. TCS ಬಂದು 15 ನಿಮಿಷ 20 ನಿಮಿಷಕ್ಕೆ ಆಕ್ಸೆಂಚರ್ ಅವರಿಂದ ಕಾಲ್ ಬಂತು. ಅವ್ರು ಕೇಳ್ತಿದ್ದಾರೆ, ನೀನು ಯಾವ ಡೊಮೈನ್ಗೆ ಹೋಗಬೇಕು, ನೀನು ಆಕ್ಸೆಂಚರ್ ಅವ್ರು ಏನಂತ ಕೇಳಿದಂದರೆ, ನನಗೆ TCS ಅವ್ರು ಏನು ಕೇಳಿದ್ರು ನಂಗೆ ಮರ್ತೋಗ್ಬಿಟ್ಟಿದೆ. ಆಕ್ಸೆಂಚರ್ ಅವ್ರು ಏನು ಕೇಳಿದ್ರು ಅಂದರೆ, ನಿನಗೆ ಟೆಕ್ನಿಕಲ್ ಟೀಮಲ್ಲಿ ಫೀಲ್ಡು, ನಾನು ಟೆಕ್ನಿಕಲ್ ಟೀಮಲ್ಲಿ ಇರೋದು, ಸೊ ನನ್ನ ಟೀಮ್ಗೆ ನಾನು ಹೈರ್ ಮಾಡ್ಕೋತೀನಿ ಅಂತಂದರೆ, ನಿನಗೆ ಟೆಕ್ನಿಕಲ್ ಟೀಮಲ್ಲಿ ಇರೋಕ್ಕೆ ಇಂಟ್ರೆಸ್ಟ್ ಇದೆಯಾ ಅಂತ ಕೇಳಿದ್ರು. ನನಗೆ ಯಾವ ಟೀಮ್ ಆದ್ರೇನು ನಾನು ಒಂದು ಕಂಪ್ನಿಲಿ ಕೆಲಸ ತಗೋಬೇಕು, ಇಷ್ಟೇ ಅಲ್ವಾ ನನ್ನ ಮೈಂಡಲ್ಲಿ ಇದ್ದಿದ್ದು. ಸರ್ ನಂಗೆ ಇಂಟ್ರೆಸ್ಟ್ ಇದೆ ಅಂತ ಅಂದೆ. ಅದು ಕಂಪ್ಲೀಟು ಕಂಪ್ಯೂಟರ್ ಸೈನ್ಸ್ದು ಬರುತ್ತೆ, ಒಂದು ಸ್ವಲ್ಪ ನಿಮ್ದು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ದು ಸ್ವಲ್ಪ ಇರುತ್ತೆ ಅಷ್ಟೇ ಅಂತ ಅಂದರು. ನಾನು ಏನು ಓದಿದ್ದೀನೋ ಅದೇ ಡೊಮೇನಲ್ಲಿ ಕೆಲಸ ಬೇಕು ಅಂತ ಏನಿರಲಿಲ್ಲ ಗೈಸ್. ಫಸ್ಟು ಕೆಲಸ ತೊಗೋಬೇಕು, ಆಮೇಲೆ ನೋಡ್ಕೊಳ್ಳೋಣ ಅಂತ ಇದ್ದಿದ್ದು. ಸರಿ ಆಯಿತು ಸರ್, ನನಗೆ ಕಂಪ್ಲೀಟ್ಲಿ ಅಗ್ರಿ ಇದೆ ಅಂತೆಲ್ಲ ಹೇಳಿದೆ. ಓಕೆ ಆಯಿತು, ನಾನು ನಿಮಗೆ ಕನ್ಫರ್ಮ್ ಮಾಡ್ತೀನಿ, ಒಂದಿನ ಇಂಟರ್ವ್ಯೂಗೆ ಬರಬೇಕಾಗುತ್ತೆ ಬ್ಯಾಂಗ್ಳೂರ್ಗೆ ಅಂದರು. ಬರ್ತೀನಿ ಸರ್ ಅಂತ ಹೇಳಿದೆ. ಅವಾಗ ಒಂದು ವರ್ಕ್ ಫ್ರಮ್ ಹೋಮೆಲ್ಲ ಏನೂ ಇರಲಿಲ್ಲವಲ್ಲ. 2017 ಇದು ನಡೆದಿದ್ದು. ಆಮೇಲೆ ಆಯಿತು ಅಂದ್ಬಿಟ್ಟು ಅವ್ರು ಕನ್ಫರ್ಮ್ ಮಾಡಿದ್ರು. ಆಮೇಲೆ ಒಂದು ಸ್ವಲ್ಪ ಟೈಮ್ ಆದಮೇಲೆ ಇಲ್ಲ ನೆಕ್ಸ್ಟ್ ಡೇಗೂ ಏನೋ ಫೋನ್ ಮಾಡಿಬಿಟ್ಟು ಕನ್ಫರ್ಮ್ ಮಾಡಿದ್ರು, ನೀನು ಇಂಟರ್ವ್ಯೂಗೆ ಬರಬೇಕು ಅಂತ. ನನಗೆ ಫುಲ್ ಖುಷಿ, ಓಕೆ ಇಂಟರ್ವ್ಯೂನಾ ಅಂತ ಅಂದ್ಕೊಂಡು ಗೈಸ್. ನನಗೆ ನಂಬಲ್ಲ, ನಾನು ಒಬ್ಬಳೇ ಹೋಗಿದ್ದೆ ಇಂಟರ್ವ್ಯೂ. ಪಾಪ ಅಮ್ಮ ಪ್ರತಿ ಸಲ ಕರ್ಕೊಂಡು ಹೋಗೋದು ಬೇಡ ಅಂದ್ಬಿಟ್ಟು ಹೋದರೆ, ಅಲ್ಲಿ ಮಾರತಹಳ್ಳಿ ಬಾಗ್ನೆ ಟೆಕ್ ಪಾರ್ಕ್ ಇದೆಯಲ್ಲ, ಅಲ್ಲಿ ಇದ್ದಿದ್ದು ನನಗೆ ಇಂಟರ್ವ್ಯೂ. ಅಲ್ಲಿ ಆಕ್ಸೆಂಚರ್ ಬ್ರಾಂಚ್ ಇದೆ, BDC 10, ಅಲ್ಲಿಗೆ ಹೋದ್ವಿ ಇಂಟರ್ವ್ಯೂಗೆ. ಏನು ಬಿಲ್ಡಿಂಗ್ಸ್ಗಳೆಲ್ಲ ಹಿಂಗೆ ನೋಡಬೇಕು ಆ ಥರ ಇದೆ. ನಾನು ಅವಾಗ ತಾನೇ ಕಾಲೇಜ್ ಮುಗಿಸ್ಕೊಂಡು ಹೋಗಿದ್ದೀನಿ. ಅಂದರೆ ಈಗ ಬ್ಯಾಂಗ್ಳೂರಲ್ಲಿ IT ಇಂಡಸ್ಟ್ರೀಸ್ ಹೆಂಗಿರುತ್ತೆ ಅನ್ನೋ ನಾಲೆಜ್ ಕೂಡ ನಮಗಿರಲಿಲ್ಲ, ನನಗಂತೂ ಇರಲಿಲ್ಲ. ಅದೇ ಅಡ್ರೆಸ್ ಎಲ್ಲ ಕೇಳಿಕೊಂಡು ಹೋದೆ, ಅದೇ ಅಡ್ರೆಸ್ ಅಂತ ಗೊತ್ತಾಯಿತು.
ಒಳಗಡೆ ಹೋಗ್ತಿದ್ರೆ ಅಪ್ಪ ನನಗೆ ಈ ಕಂಪ್ನಿ ನಿಜವಾಗ್ಲೂ ಕೆಲಸ ಸಿಗುತ್ತಾ, ಇಷ್ಟೊಂದು ದೊಡ್ಡ ಕಂಪ್ನಿ ಇದೆ, ಹೆಂಗಪ್ಪ ಮಾತಾಡೋಲ್ಲ ಎಲ್ಲರ ಜೊತೆ ಫುಲ್ ನರ್ವಸ್ ಆಗಿಬಿಟ್ಟಿದೆ. ಆ ಸರ್ರು ಕನ್ನಡದವರು. ಸೊ ಆ ಸರ್ಗೆ ಸರ್ ನಾನು ಬಂದೆ ಅಂತೆಲ್ಲ ಹೇಳಿದೆ. ಸರಿ ಬನ್ನಿ ರಿಸೆಪ್ಷನಲ್ಲಿ ವೆಯ್ಟ್ ಮಾಡಿ ಅಂತ 4th ಫ್ಲೋರ್ ಅದೆಲ್ಲ ಫ್ಲೋರಲ್ಲೇ ಹೇಳಿದ್ರು. ನಾನು ಹೋಗ್ಬಿಟ್ಟು ವೆಯ್ಟ್ ಮಾಡ್ತಾ ಕೂತಿದ್ದೆ. ಭಯ ನನಗೆ, ಅಲ್ಲೆಲ್ಲ ಓಡಾಡ್ತಿದ್ರು, ಎಲ್ಲ ಹೆಂಗವ್ರೆ ಅಂತೆಲ್ಲ ಅಂದ್ಕೊಂಡು ಹಂಗೆ ಅನ್ಸುತ್ತಲ್ಲ ಗೈಸ್. ಕಾಲೇಜಿಂದ ಬಂದಿರೋರಿಗೆ ಈಗ IT ಕಂಪ್ನಿಲಿ ಫುಲ್ ಪಾಶ್ ಆಗಿ ಎಲ್ಲ ಹೆಂಗಿರ್ತಾರೆ ಎಲ್ಲ ನೋಡ್ಬಿಟ್ಟು, ಇವ್ರ ಜೊತೆ ಹೆಂಗಪ್ಪ ಮಾತಾಡೋದು, ಇವರೆಲ್ಲ ಹಂಗಿದ್ದಾಳೆ ಹಿಂಗಿದ್ದಾರೆ ಅಂತೆಲ್ಲ ಹಂಗೆ ಮನಸ್ಸಲ್ಲಿ ಒಬ್ಬೊಬ್ಬಳೆ ಯಾರ ಡಿಸ್ಕಸ್ ಮಾಡೋಕ್ಕೆ ಯಾರು ಇಲ್ಲ ಜೊತೆಗೆ. ಹಂಗೆ ಅಂದ್ಕೊಂಡು ವೆಯ್ಟ್ ಮಾಡ್ತಿದ್ದೆ. ಆವಾಗ ಆ ಸರ್ ಬಂದರು. ಅಯ್ಯೋ ನನ್ನ ಮ್ಯಾನೇಜರ್ ಬರ್ತಾರೆ ನೀವು ಇಂಟರ್ವ್ಯೂ ತೊಗೊಳಕ್ಕೆ, ಅವ್ರಿಗೆ ಇವತ್ತೇ ಕಾಲಲ್ಲಿದ್ದಾರೆ, ಪಾಪ ಇಷ್ಟು ದಿನ ಫ್ರೀ ಇರ್ತಿದ್ರು ಈ ಟೈಮಲ್ಲಿ, ಇವತ್ತೇ ಕಾಲಲ್ಲಿದ್ದಾರೆ ಅಂತ ಅಂದರು. ನನ್ನ ಮೈಂಡಲ್ಲಿ ಇವಾಗ ಕಾಲ್ ಅಂದರೆ ಗೊತ್ತಾಗುತ್ತೆ ಯಾವ ಕಾಲು ಅಂತ ಹೇಳಿ ಗೊತ್ತಾಗುತ್ತೆ. ಆವಾಗ ಕಾಲ್ ಅಂದರೆ ಫೋನ್ ಕಾಲ್ ಅಂತಾನೆ ತಾನೇ ಕಾಲೇಜ್ ಸ್ಟೂಡೆಂಟ್ಸ್ ಅಂದ್ಕೊಳ್ಳೋದು. ಸೊ ನನ್ನ ಮನಸ್ಸಲ್ಲಿ ಓಕೆ ಸರ್ ಅಂತ ಅಂದ್ಬಿಟ್ಟು ಮನಸ್ಸಲ್ಲಿ ಅಯ್ಯೋ ಅವ್ರಿಗೆ ಇವತ್ತೇ ಕಾಲಲ್ಲಿ ಮಾತಾಡ್ಬೇಕಾ, ನಾನು ಹೋಗಾದ್ಮೇಲೆ ಕಾಲಲ್ಲಿ ಮಾತಾಡೋಕ್ಕಾಗಲ್ವಾ ಆ ಥರ ಅನ್ಕೋತಾ ಇದ್ದೀನಿ. ಬಿಕಾಸ್ ಟೀಮ್ಸ್ ಕಾಲು ಅಂದರೆ ನನಗೇನು ಗೊತ್ತು, ಆ ಥರ ಮೈಂಡಲ್ಲಿ ಅಂದ್ಕೊಂಡು ಪರವಾಗಿಲ್ಲ ಸರ್ ವೆಯ್ಟ್ ಮಾಡ್ತೀನಿ ಅಂತೆಲ್ಲ ಹೇಳಿದೆ. ವೆಯ್ಟ್ ಮಾಡಿದೆ. ಫೈನಲಿ ಬಂದು ಅವ್ರು ಹೇಳಿದ್ರು, ಆ್ಯಸ್ ಅ ಫ್ರೆಷರ್ ಐ ನೋ ಯು ಡೋಂಟ್ ನೋ ಎನಿಥಿಂಗ್, ಬಟ್ ನಿಂದು ಸಬ್ಜೆಕ್ಟ್ ಬಗ್ಗೆ ನಾನು ಸ್ವಲ್ಪ ಕ್ವಶನ್ಸ್ ಕೇಳ್ತೀನಿ ಅಂತ ಹೇಳಿದ್ರು. ಓಕೆ ಸರ್ ಅಂತ ಅಂದೆ. ಕ್ವಶನ್ಸ್ ಕೇಳಿದ್ರು ಗೈಸ್. ಆಲ್ಮೋಸ್ಟ್ ಎಲ್ಲ ನಂಗೆ ಗೊತ್ತಿರೋದೇ ಕೇಳಿದ್ರು, ಯಾಕೆಂದರೆ ರೆಸ್ಯೂಮಲ್ಲೆಲ್ಲ ಹಾಕಿದ್ನಲ್ಲ, ನನ್ನ ಪ್ರಾಜೆಕ್ಟ್ ಬಗ್ಗೆ ಕೇಳಿದ್ರು, ಮತ್ತು ಅದೇ ನಾನು ಏನೇನು ಮಾಡ್ಕೊಂಡಿದ್ದೀನಿ ಅದು ಇದು ಎಲ್ಲ ಕಂಪ್ಯೂಟರ್ ಬಗ್ಗೆ ಸ್ವಲ್ಪ ಗೊತ್ತಾ ಅಂತ ಕೇಳಿದ್ರು. ಇನ್ಸ್ಟಾಲ್ ಹೆಂಗೆ ಮಾಡ್ತೀಯ ಅಂತ ಕೇಳಿದ್ರು. ಇನ್ಸ್ಟಾಲ್ನ ಸಾಫ್ಟ್ವೇರ್ ಹೆಂಗೆ ಮಾಡ್ತೀಯ ಅಂದರೆ ನಾನೇನಂದೆ ಅಂದರೆ ಏನೋ ಪೆನ್ ಡ್ರೈವ್ನ ಹಾಕ್ತೀನಿ, ಅಲ್ಲಿ ನೆಕ್ಸ್ಟ್ ಅಂತ ಬರುತ್ತೆ, ಫಿನಿಶ್ ಅಂತ ಆಗುತ್ತೆ, ಫಿನಿಶ್ ಆದರೆ ಸಾಫ್ಟ್ವೇರ್ ಇನ್ಸ್ಟಾಲ್ ಆಗುತ್ತೆ ಅಂತ ಹೇಳಿದೆ ಅಂತ ಅಂದರೆ. ಅದಾದಮೇಲೆ ಇನ್ನೊಂದು ಕ್ವಶನ್ಸ್ ಕೇಳಿದ್ರು. OSI ಲೇಯರ್ಸ್ ಗೊತ್ತಾ ಅಂದರು. ಆಬ್ವಿಯಸ್ಲಿ ನಮ್ಮದು ಇರುತ್ತಲ್ಲ OSI ಲೇಯರು, ಯಾವ್ದು ಗೊತ್ತು ಅಂದರೆ ಯಾವುದಾದ್ರು ಎಲ್ಲ ಹೇಳಿದೆ. ಲಾಸ್ಟಲ್ಲಿ ಪ್ರೆಸೆಂಟೇಷನ್ ಲೇಯರು ನನಗೆ ಮರ್ತೋಯ್ತು. 7 ಲೇಯರ್ಸ್ ಇದೆ, ಇನ್ನೊಂದು ಲೇಯರ್ ಯಾವುದು ಅಂತ ಕೇಳಿದ್ರು. ಪ್ರೆಸೆಂಟೇಷನ್ ಲೇಯರು ನಂಗೆ ಮರ್ತೋಗೈತೆ ಗೈಸ್. ಅವರೇ ನನಗೆ ಕ್ಲೂ ಕೊಟ್ಟರು. ಈಗ ನಿನ್ನ ಮುಂದೆ ನಂಬರ್ ಆಫ್ ಪೀಪಲ್ಸ್ ಕೂತಿರ್ತಾರೆ, ಒಂದು ಪ್ರಾಜೆಕ್ಟನ್ನು ತಗೊಂಡು ಬಂದು ನಿಮ್ಮ ಮುಂದೆ ಇಡ್ತೀವಿ, ಆಗ ವಾಟ್ ಯು ವಿಲ್ ಡೂ ಅಂತ ಹೇಳಿದ್ರು. ಗೋಡೆ ನೋಡ್ಕೊಂಡು ವಾಟ್ ಯು ವಿಲ್ ಡೂ ಅಂತ ಹೇಳಿದ್ರು. ವಾಟ್ ಐ ವಿಲ್ ಡೂ ಅಂತ ಅಂದರೆ ನಾನು ಪ್ರಾಜೆಕ್ಟ್ ಎಲ್ಲ ಮಾಡಿದ್ದಾಗ ಗೊತ್ತಿತ್ತಲ್ಲ ಪ್ರಾಜೆಕ್ಟರ್ ಅಂದರೆ ಏನು ಅಂತೇಳಿ ಪ್ರೆಸೆಂಟ್ ಮಾಡ್ತೀನಿ ತಾನೆ ಅವರಿಗೆಲ್ಲ. ಸೊ ಪ್ರೆಸೆಂಟೇಷನ್ ನನಗೆ ಟೆನ್ಷನ್ಗೆ ಪ್ರೆಸೆಂಟೇಷನ್ ಅಂತ ಹೇಳೋಕ್ಕೆ ಗೊತ್ತಾಗ್ತಿಲ್ಲ. ಪ್ರಾಜೆಕ್ಟರ್ ತಂದಿರ್ತಾರೆ, ಅದೆಲ್ಲ ಜನಗಳು ಕೂತಿರ್ತಾರೆ, ನಾನು ಅದ್ರ ಮುಂದೆ ಏನು ಮಾಡ್ತೀನಿ, ಐ ಡೋಂಟ್ ನೋ ಸರ್ ಗೊತ್ತಿಲ್ಲ ಅಂತ ಹೇಳಿದೆ. ಅಯ್ಯೋ ಟೆನ್ಷನ್ ನನಗೆ. ಆಮೇಲೆ ಅವರು ವಾಟ್ ಯು ವಿಲ್ ಡೂ ಮೀನ್ಸ್ ಯು ವಿಲ್ ಡೂ ಪ್ರೆಸೆಂಟೇಷನ್ನು ಅಂತ ಹೇಳಿದ್ರು. ಆಗ ಯು ಕರೆಕ್ಟ್ ಐ ಫರ್ಗಾಟ್ ಅಂತೆಲ್ಲ ಅಂದರೆ ಗೈಸ್ ನಂಗೆ ಅವಾಗ ಓಕೆ ಭಯಕ್ಕೇನೋ ಮಾತಾಡ್ಬಿಟ್ಟೆ. ಆಯಿತು, ಒಂದೊಂದು ಸ್ವಲ್ಪ ಕ್ವಶನ್ಸ್ ಏನೇನೋ ಕೇಳಿದ್ರು, ಕಾಲೇಜಲ್ಲಿ ಓದಿದ್ದೆ. ಆಮೇಲೆ ಸರಿಮ್ಮ ಯು ಕ್ಯಾನ್ ಗೋ ಅಂತ ಅಂದರು. ಸರಿ ಆಯಿತು ಅಂದೆ. ಆಗ ನಮ್ಮ ಇನ್ನೊಬ್ರು ಸರ್ ಇದ್ರಲ್ಲ, ಆ ಸರ್ ಬಂದ್ಬಿಟ್ಟು ಹೇಳಿದ್ರು, ನಿಮಗೆ ಅವರು ಸೇಮ್ ಡೈಲಾಗ್, ಇಫ್ ಯು ಆರ್ ಸೆಲೆಕ್ಟೆಡ್ ಯು ವಿಲ್ ಗೆಟ್ ಎ ಕಾಲ್ ಅಂತ ಹೇಳಿದ್ರು. ನಾನು ಅವಾಗ ಸೆಲೆಕ್ಟ್ ಆಗಿಲ್ಲ ಅಂದರೆ ಕಾಲ್ ಬರಲ್ಲ ಅಂತ ಅಂದಾಗ ಫಾರ್ ದ ಬೆಸ್ಟ್ ಇಫ್ ಯು ಆರ್ ಸೆಲೆಕ್ಟೆಡ್ ಯು ವಿಲ್ ಗೆಟ್ ಎ ಕಾಲ್ ಇನ್ ದಿಸ್ ವೀಕ್ ಅಂತ ಹೇಳ್ಬಿಟ್ಟು ಕಳಿಸಿದ್ರು. ಓಕೆ ಸರ್ ಅಂತ ಅಂದ್ಬಿಟ್ಟು ಬಂದೆ. ಆಗ ನನಗೆ ಅಯ್ಯೋ ಈ ಕಂಪ್ನಿ ನಂಗೆ ಸಿಗುತ್ತಾ, ನಾನು ಬೇರೆ ಕಾಲೇಜಿಂದ ಬಂದಿದ್ದೀನಿ ಗೊತ್ತು ಅವ್ರಿಗೆಲ್ಲನೂ, ಬಟ್ ನನಗೆ ಎಷ್ಟು ಗೊತ್ತೋ ಅಷ್ಟು ಮಾತ್ರ ಹೇಳಿದೆ. ವಾವ್ ಸೂಪರಾಗಿ ಮಾತಾಡಿದೆ, ಆ ಥರ ಏನು ಇರಲಿಲ್ವಲ್ಲ, ನೋಡೋಣ ಏನಾಗುತ್ತೋ ಅಂತಲೇ ಇದ್ದೆ ಗೈಸ್. ಅದಾದಮೇಲೆ 3-4 ಡೇಸಿಗೆ ನನಗೆ ಕಾಲ್ ಬಂತು HR ಇಂದ, ಯು ಆರ್ ಸೆಲೆಕ್ಟೆಡ್ ಫಾರ್ ಆಕ್ಸೆಂಚರ್ ಅಂತ ಹೇಳಿದ್ರು. ನನಗೆ ಫುಲ್ ಖುಷಿ. ಅದೇ ಕಮ್ಯುನಿಕೇಷನ್ ಅಂತ ಅಂದರೆ ಒಂದು ಸ್ವಲ್ಪನೇ ಇರಲಿಲ್ಲ ಗೈಸ್, ಟು ಬಿ ಫ್ರ್ಯಾಂಕ್. ಯಾಕಂದರೆ ನಾವು ಕಂಪ್ಲೀಟ್ ಕನ್ನಡ ಮೀಡಿಯಮಲ್ಲಿ ಓದಿದ್ದು, ಹೈಸ್ಕೂಲ್ ಮಾತ್ರ ಇಂಗ್ಲೀಷ್ ಮೀಡಿಯಮು. ಬಟ್ ಕನ್ನಡ ಮೀಡಿಯಮಲ್ಲಿ ಬಂದು ಇಂಗ್ಲೀಷ್ ಮೀಡಿಯಮಲ್ಲಿ ಇರೋರಿಗೆ ನಮ್ಮ ಸ್ಕೂಲೇನು ಫುಲ್ ಇಂಗ್ಲೀಷಲ್ಲೇನು ಇರಲಿಲ್ಲ. ಆಲ್ಮೋಸ್ಟ್ 99% ನಾವು ಕನ್ನಡನೇ ಮಾತಾಡ್ತಿದ್ದು. ಫುಲ್ ಕನ್ನಡನೇ, ಮನೇಲೂ ಕನ್ನಡ, ಫ್ರೆಂಡ್ಸ್ ಜೊತೆ ಕನ್ನಡ, ಎಲ್ಲ ಕಡೆ ಮೈಸೂರಲ್ಲಿ ಕನ್ನಡನೇ ಮಾತಾಡ್ತಿದ್ವಿ. ಇಂಗ್ಲೀಷ್ ನಾವು ಯೂಸೇ ಮಾಡ್ತಿರಲಿಲ್ಲ. ಸೊ ನನಗೆ ಇಂಗ್ಲೀಷ್ ಗೊತ್ತಿರಲಿಲ್ಲ. HR ಫೋನ್ ಮಾಡಿಬಿಟ್ಟು ಈ ಥರ ಸೆಲೆಕ್ಟ್ ಆಗಿದ್ದೀರಾ ಅಂತ ಹೇಳಿದ್ರು. ನನಗೆ ನಿಜವಾಗ್ಲೂ ನಾನು ಸೆಲೆಕ್ಟ್ ಆಗಿದ್ದೀನಿ, ಆಕ್ಸೆಂಚರ್ಗೆ ಈಗ ಲಾಸ್ಟ್ ವೀಕ್ ಇಂಟರ್ವ್ಯೂ ಕೊಟ್ಟನಲ್ಲ ಅದಾ ಅಂತ ಕೇಳ್ತಿದ್ದೀನಿ. ಅಂದರೆ ನನಗೆ ಯಾವ ಇಂಗ್ಲೀಷ್ ಗೊತ್ತೋ ಅದರಲ್ಲೇ ಕೇಳ್ತಿದ್ದೀನಿ. HR ಫುಲ್ಲು ಗೊತ್ತಾಗಿದೆ, ಓಲ್ಡ್ ಎಕ್ಸೈಟ್ ಆಗಿಬಿಟ್ಟವಳೆ ಫುಲ್ಲು ಅಂತ ಅಂದ್ಬಿಟ್ಟು. ಆಮೇಲೆ ಈಸ್ ಇಟ್ ಯುವರ್ ಫಸ್ಟ್ ಜಾಬ್ ಅಂತ ಕೇಳಿದ್ರು. ನಾನು ಎಸ್ ಸರ್ ಅಂತ ಅಂದೆ. ಅದಕ್ಕೆ ದಟ್ಸ್ ವೈ ಯು ಆರ್ ಸೋ ಎಕ್ಸೈಟೆಡ್, ಎನಿವೇ ಆಲ್ ದ ವೆರಿ ಬೆಸ್ಟ್, ಜಾಯ್ನಿಂಗ್ November 17th ಜಾಯ್ನಿಂಗ್ ಡೇಟ್ ಅಂತೆಲ್ಲ ಹೇಳಿದ್ರು. ನನಗೆ ಫುಲ್ ಖುಷಿ ಆಗೋಯಿತು. ಓಕೆ ಸರ್ ಅಂತೆಲ್ಲ ಅಂದ್ಬಿಟ್ಟು ಫೋನ್ ಇಟ್ಟೆ. ಆಮೇಲಿಂದ ಹೆಂಗೆ ಆಯ್ತಲ್ಲ, ಆಗ ದೀಪಾವಳಿ ಟೈಮೇ ಕರೆಕ್ಟಾಗಿ. ಅದಾದಮೇಲೆ November 17th ಇವಾಗಲೂ ಚೆನ್ನಾಗಿ ನೆನಪಿದೆ, 2017 November 17th ನನಗೆ ಆಕ್ಸೆಂಚರಲ್ಲಿ ಜಾಯ್ನಿಂಗ್ ಇದ್ದಿದ್ದು.
ಆಮೇಲೆ ನಮ್ಮಪ್ಪ ಅಮ್ಮ ಅಕ್ಕ ತಂಗಿ ಎಲ್ಲರೂ ಬಂದಿದ್ರು. ಯಾಕೆಂದರೆ ನಂಗೆ ಬೆಂಗಳೂರಲ್ಲಿ ಜಾಬು ಇಷ್ಟು ದಿನ ಅಮ್ಮ ಅಪ್ಪನ ಜೊತೆ ಕಂಫರ್ಟ್ ಝೋನಲ್ಲಿ ಇದ್ದು ಈಗ ಅವರೇ ಬಿಟ್ಟು ಬರಬೇಕು ಅಂದರೆ ಕಷ್ಟ ಅಲ್ಲ ಗೈಸ್. ಸೊ ಎಲ್ಲರೂ ಬಂದರು ನನ್ನ ಬಿಡೋಕ್ಕೆ. ಕಮ್ಮೆನು ಮ್ಯಾಪ್ ಹಾಕ್ಕೊಂಡು, ಯಾಕೆಂದರೆ ಅಲ್ಲಿ ಮ್ಯಾಪ್ ಹಾಕ್ಕೊಂಡು ಬರಬೇಕು. ಆಕ್ಸೆಂಚರು ಬೇಜಾನ್ ಬ್ರಾಂಚ್ಗಳಿದೆ ಬೆಂಗಳೂರಲ್ಲಿ. ನಾನು ಬರೀ ಆಕ್ಸೆಂಚರ್ ಅಂತ ಹಾಕಿದ್ದೆ. ಅದೇನು ಮಾಡಿದೆ, ನಾವು ಮಾಮೂಲಿ ಮೈಸೂರು ಟು ಬ್ಯಾಂಗ್ಳೂರ್ ಬರಬೇಕಾದ್ರೆ ಡಿಫಾಲ್ಟ್ ಆಗಿ ಇದನ್ನು ತಗೊಬಿಟ್ಟಿದೆ, ಯಾವುದು ವೈಟ್ ಫೀಲ್ಡ್ ಅಲ್ಲಿ ತಗೊಬಿಟ್ಟಿದೆ. ಅದು ನಮ್ಮ ಅಪ್ಪನ ವೈಟ್ ಫೀಲ್ಡ್ವರೆಗೂ ಕರ್ಕೊಂಡು ಹೋಗಿದ್ದೀನಿ. ಅಲ್ಲಿ ದಿವ್ಯಶ್ರೀ ಟೆಕ್ ಪಾರ್ಕು ಅಲ್ಲಿ ನೋಡಿದ್ರೆ ಅಲ್ಲಿ ದಿವ್ಯಶ್ರೀ ಟೆಕ್ ಪಾರ್ಕ್ ಅಂತ ಇದೆ. ಅಪ್ಪನ ನನಗೆ ಗೊತ್ತಿತ್ತಲ್ಲ, ಇಂಟರ್ವ್ಯೂಗೆ ಬಂದಿದ್ನಲ್ಲ ನಾನು, ಇದಕ್ಕಲ್ಲ ಅಲ್ವಾ ಬಂದಿದ್ದು ನಾನು, ಅದು ಬೇರೆ ಥರ ಇತ್ತಲ್ಲ ಇದಲ್ವಲ್ಲ ಅಂತ. ಅದು ಬಾಗ್ಮನೆ, ಇದು ದಿವ್ಯಶ್ರೀ ಟೆಕ್ ಪಾರ್ಕ್ ಅಂತ ಇದೆ ಅಲ್ವಾ ಅಂತ. ನಾನು ಬರೀ ಆಕ್ಸೆಂಚರ್ ಅಂತ ಅಷ್ಟೇ ಮ್ಯಾಪ್ ಹಾಕಿದ್ದು, ಬಾಗ್ಮನೆ ಟೆಕ್ ಪಾರ್ಕ್ ಅಂತೆಲ್ಲ ಏನು ಹಾಕಿರಲಿಲ್ಲ. ಅಂದರೆ ನನಗೆ ಅದು ಅಷ್ಟೊಂದು ಆ ಟೈಮಲ್ಲಿ ಫ್ಲ್ಯಾಶ್ ಆಗಿರಲಿಲ್ಲ. ನಾನೆಲ್ಲ ಒಂದೇ ಕಂಪ್ನಿ ಇರೋದು ಅಂದ್ಕೊಂಡಿದ್ದೆ ಗೈಸ್. ಆಮೇಲೆ ಮತ್ತೆ ನಮ್ಮ ಸರಿಗೆ ಕಾಲ್ ಮಾಡಿದೆ, ಸರ್ ಈ ಥರ ಯಾವುದೋ ದಿವ್ಯಶ್ರೀ ಟೆಕ್ ಪಾರ್ಕ್ ಅಂತ ಬಂದಿದ್ದೀನಿ ಅಂತ. ಅವರು ಎಷ್ಟು ದೂರ ಏನಕ್ಕೆ ಹೋದ್ರಿ ಅಂದ್ಬಿಟ್ಟು ಮತ್ತೆ ಮಾರತಹಳ್ಳಿ ಬಾಗ್ಮನೆ ಟೆಕ್ ಪಾರ್ಕ್ ಆಕ್ಸೆಂಚರ್ ಅಂತ ಹಾಕಿ ಬರ್ತೀರಾ ಅಂತ ಅಂದರು. ಮತ್ತೆ ಅಲ್ಲಿಂದ ಮ್ಯಾಪ್ ಹಾಕ್ಕೊಂಡು ಎಲ್ಲರೂ ಅಂದರೆ ಅಪ್ಪ ಮತ್ತೆ ಆ ಟ್ರಾಫಿಕ್ ಫುಲ್ಲು. ಆ ಟ್ರಾಫಿಕಲ್ಲಿ ನಮ್ಮಪ್ಪ ಕರ್ಕೊಂಡು ಬಂದು ನೋಡಿ ಟೆಕ್ ಪಾರ್ಕ್ ನೋಡಿದ ತಕ್ಷಣ ಗೊತ್ತಾಯಿತು, ಓಕೆ ಇಲ್ಲೇ ನಾನು ಅವತ್ತು ಇಂಟರ್ವ್ಯೂಗೆ ಬಂದಿದ್ದು ಅಂದ್ಬಿಟ್ಟು ಇಳಿಸ್ಬಿಟ್ಟು ನಮ್ಮ ಮನೇಲೆಲ್ಲ ಬಾಯ್ ಮಾಡಿಬಿಟ್ಟು ಹೋದ್ರು ಗೈಸ್. ಅಲ್ಲಿಂದ ಆಫೀಸ್ಗೆ ಎಂಟ್ರಿ ಆದೆ. ಅವತ್ತೇ ಫಸ್ಟ್ ಡೇ ನಾನು ಕಾಂಟ್ರಾಕ್ಟರಾಗಿ ಜಾಯ್ನ್ ಆಗಿದ್ದೆ. ನಾನು ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೀನಿ ನಾನು ಕಾಂಟ್ರಾಕ್ಟರಾಗಿ ಜಾಯ್ನ್ ಆದೆ ಅಂತ ಹೇಳಿ. ಸೊ ನನಗೆ ಆನ್ ಬೋರ್ಡಿಂಗ್ ಎಲ್ಲ ಏನೂ ಇರಲಿಲ್ಲ. ಡೈರೆಕ್ಟ್ ಹೋಗಿ ಟೀಮಿಗೆ ಜಾಯ್ನ್ ಆಗೋದು ಅಷ್ಟೇ ಇದ್ದಿದ್ದು. ಆನ್ ಬೋರ್ಡಿಂಗ್ ಅಂತಲೇ ಒಂದು ಫಂಕ್ಷನ್ ಮಾಡ್ತಾರಲ್ಲ, ಕಿಟ್ಟು ಜಾಯ್ನಿಂಗ್ ಕಿಟ್ ಎಲ್ಲ ಕೊಡ್ತಾರಲ್ಲ, ಆ ಥರ ನನಗೆ ಆ ಟೈಮಲ್ಲಿ ಇರಲಿಲ್ಲ, ಬಿಕಾಸ್ ಕಾಂಟ್ರಾಕ್ಟರ್ ಅಂತ ಹೇಳಿ. ಹೋಗ್ಬಿಟ್ಟು ಎಲ್ಲ ಟೀಮ್ ಅಂದರೆ ನಂದು ಬೇ ಇರುತ್ತಲ್ಲ, ನಮ್ಮದು ಟೆಕ್ ಬೇ, ಅದರಲ್ಲೆಲ್ಲ ಎಲ್ಲರೂ ಕೂತಿದ್ರು, ಎಲ್ಲ ಇಂಟ್ರೊಡ್ಯೂಸ್ ಮಾಡಿಸಿದ್ರು. ನಾನು ಎಲ್ಲ ಅಂದರೆ ನನಗೆ ಕೇಟಿ ಕೊಡೋ ಇಬ್ಬರು ಹುಡುಗಿರಿದ್ರು, ಅವರು ಮಲಯಾಳಿಗಳು, ಅವರಿಗೆ ಕನ್ನಡ ಬರಲ್ಲ. ಅವರಿಗೆಲ್ಲ ಮ್ಯಾಮ್ ಅಂತ ಅಂತಿದ್ದೆ. ಯಾಕೆಂದರೆ ಕಾಲೇಜ್ ಮುಗಿಸ್ಕೊಂಡು ಅವಾಗ ತಾನೇ ಹೋಗಿದ್ದಲ್ಲ, ಮ್ಯಾಮ್ ಅಂತಿದ್ದೆ. ಅವಾಗ ಏನಪ್ಪ ಇದು, ಅವ್ರ ಕೂದಲು ಬೇರೆ ಉದ್ದ ಆಯಿತು. ನನ್ನ ಮನಸ್ಸು ಅಯ್ಯೋ ಇಷ್ಟು ಉದ್ದ ಐತೆ ಕೂದಲು ಅಂತ. ಎಲ್ಲರೂ ಓಡಾಡ್ತೀರ ಇವ್ರು ಹೆಂಗವ್ರೆ ಅಂತ ಅದೇ ಥರ ಫೀಲ್ ಆಗ್ತಿದ್ದು. ಈಗ ಕಾಲೇಜಲ್ಲೆಲ್ಲ ಆ ಥರ ಬೇರೆ ನಾವು ಫುಲ್ ಫ್ರೆಂಡ್ಸ್ಗಳು ಗಾಸಿಪ್ ಮಾಡ್ತೀವಿ ಗೊತ್ತಾ, ಅದೇ ಥರ ಅಲ್ಲಿ ಗಾಸಿಪ್ ಮಾಡೋಕ್ಕೆ ನಂಗೆ ಯಾರೂ ಇಲ್ಲ, ನಾನು ಒಬ್ಬಳೇ ಮನಸ್ಸಲ್ಲಿ ಅಂದ್ಕೋಬೇಕು. ಆಮೇಲೆ ಮಾಮೂಲಿ ಡೋಂಟ್ ಕಾಲ್ ಮೀ ಮ್ಯಾಮ್ ಅಂತೆಲ್ಲ ಅಂತಿದ್ರು. ನನಗೆ ಅಯ್ಯೋ ಸರಿ ಆಯಿತು, ಹೆಸ್ರು ಕರೆಯೋಕೆ ಒಂಥರ, ಬಟ್ ಆವಾಗಲಿಂದ ಅಭ್ಯಾಸ ಆಯಿತು. ಆಮೇಲೆ ಇನ್ನೊಂದು ಚಾಲೆಂಜ್ ಏನಂತಂದರೆ, ಕಾಲೇಜಲ್ಲೆಲ್ಲ ವಾಶ್ರೂಮ್ಗಾಗಲಿ ನೀರು ಕುಡಿಯೋಕ್ಕಾಗಲಿ ಇಬ್ಬಿಬ್ರು ಅಂಟ್ಕೊಂಡು ಹೋಗಿ ಅಭ್ಯಾಸ, ಫ್ರೆಂಡ್ಸ್ ಜೊತೆಗೆ ಹೋಗಿ ಅಭ್ಯಾಸ. ಇಲ್ಲೇನಾದರೂ ಹೋಗ್ಬೇಕಂದ್ರೆ ಯು ಕ್ಯಾನ್ ಗೋ ಆ್ಯಂಡ್ ಕಮ್ ಅಂತ ಅಂತಿದ್ರು. ಅಯ್ಯೋ ಒಬ್ಬಳೇ ಹೋಗ್ಬೇಕು, ಇವರೇನು ಈ ಥರ ಅಂತೆಲ್ಲ ಹಂಗೆ ಅನಿಸ್ತಿತ್ತು. ಯಾಕೆಂದರೆ ಫ್ರೆಂಡ್ಸ್ಗೆ ಜಾಸ್ತಿ ಅಡಿಕ್ಷನ್ ಆಗಿಬಿಟ್ಟು ಕಾಲೇಜಲ್ಲಿ, ಇಲ್ಲಿ ಒಬ್ಬಳೇ ಸರ್ವೈವ್ ಆಗೋದು ತುಂಬ ಕಷ್ಟ ಅನ್ನಿಸ್ತು. ಆಮೇಲೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಬೇರೆ, ಇಂಗ್ಲೀಷಲ್ಲೇ ಮಾತಾಡ್ತಾರೆ ಫುಲ್ಲು. ವಾಶ್ರೂಮ್ಗೆ ಹೋದ್ರು ಫುಲ್ ಇಂಗ್ಲೀಷು, ಬಸ್ಸಲ್ಲೂ ಫುಲ್ ಇಂಗ್ಲೀಷು, ಆ ಥರ ಫುಲ್ ಇಂಗ್ಲೀಷು. ಕೆಲವರು ಕನ್ನಡ ಬಂದರೂ ಮಾತಾಡ್ತಿರ್ಲಿಲ್ಲ. ನಾನು ಇದ್ದಿದ್ರಲ್ಲಿ ಗರ್ಲ್ಸ್ಗೆ ಕನ್ನಡ ಬರ್ತಿರ್ಲಿಲ್ಲ, ಬಾಯ್ಸ್ ಮಾತಾಡ್ತಿದ್ರು. ಬಟ್ ನಾನು ಜಾಸ್ತಿ ಅಷ್ಟೊಂದು ಮಿಂಗಲ್ ಆಗಿರಲಿಲ್ಲ ಆ ಟೈಮಲ್ಲಿ. ಫಸ್ಟ್ ಡೇ ಸೆಕೆಂಡ್ ಡೇ ಆ ಥರ ಹೇಗೋ ಎಲ್ಲ ಹೇಳ್ಕೊಟ್ರು, ಹೆಂಗಿರುತ್ತೆ ಏನು ಅಂತೆಲ್ಲ ಟ್ರೈನಿಂಗ್ ಕೊಟ್ಟರು. ತುಂಬ ಜಾಸ್ತಿ ಏನಿರಲಿಲ್ಲ. ಮತ್ತು ಒಂದೆರಡು ಕಾಲ್ಸ್ ಇತ್ತು, ಹೆಂಗೆ ಕೆಲಸ ಇರುತ್ತೆ, ನಮ್ದು ಏನು ಕೆಲಸ ಅಂತೆಲ್ಲ ಹೇಳ್ಕೊಟ್ರು ಗೈಸ್. ನಂಗೆ ಅವಾಗ ಖುಷಿ ಆಯಿತು. ಮತ್ತು ಆಫೀಸ್ ತೋರಿಸಿದ್ರು, ಈ ಥರ 2 ಬಿಲ್ಡಿಂಗ್ ಇದೆ, ಲಿಫ್ಟಲ್ಲಿ ಓಡಾಡಬೇಕು ಅಂತೆಲ್ಲ ತೋರಿಸಿದ್ರು. ನೋಡಿ ಫುಲ್ ಖುಷಿ ಆಯಿತು. ಅಯ್ಯೋ ಇಷ್ಟು ದೊಡ್ಡ ಕಂಪ್ನಿ ನನ್ನ ಕೆಲಸ ಆಯ್ತಲ್ಲ, ನಂಗೆ ತುಂಬ ಖುಷಿ ಆಯಿತು. ತುಂಬ ಖುಷಿ ಆಯಿತು ಗೈಸ್. ಆ ಫಸ್ಟ್ ಡೇ ಇವಾಗ ನೆನೆಸ್ಕೊಂಡ್ರು ತುಂಬ ಖುಷಿ ಆಗುತ್ತೆ. ಆ ಥರ ಎಲ್ಲ ಇದ್ರ ಮಧ್ಯದಲ್ಲಿ ಒಂದು 12:30 ಅಷ್ಟರಲ್ಲಿ ನಮ್ಮಪ್ಪ ಕಾಲ್ ಮಾಡಿದ್ರು. ಏಕೆಂದರೆ ನನ್ನ ಬಿಟ್ಟರಲ್ಲ, ಆವಾಗ ನಮ್ಮನೆ ಏನು ಡಿಸೈಡ್ ಮಾಡಿದ್ರು ಅಂದರೆ, ಸ್ಟಾರ್ಟಿಂಗ್ ಪಿ ಜಿಗೆ ಬೇಡ, ಒಂದು 2 ಮಂತ್ಸು ಆಂಟಿ ಮನೇಲಿ ಇರಲಿ ಅಂತ. ಅದು ಬಂದು ಮಡಿವಾಳ ಹತ್ರ ಆಂಟಿ ಮನೆ ಇದ್ದಿದ್ದು. ಸೊ ಅವಳು ಒಂದು 2 ಮಂತ್ಸ್ ಇರಲಿ, ಅವಳಿಗೆ ಒಂದು ಸ್ವಲ್ಪ ಗೊತ್ತಾಗುತ್ತೆ ಬ್ಯಾಂಗ್ಳೂರ್ ಏನಂತೇಳಿ, ಆಮೇಲೆ ಪಿ ಜಿಗೆ ಹೋಗಲಿ ಅಂತ ಅಂದಿದ್ರು. ಸರಿ ಆಯಿತು ಅಂದ್ಬಿಟ್ಟು ಅವರು 12:30 ಕಾಲ್ ಮಾಡಿದ್ರು. ಈ ಥರ ಕಣಪ್ಪ ನಾವು ಮೈಸೂರಿಗೆ ಹೋಗ್ತಿದ್ದೀವಿ, ನೀವು ಕೆಲಸ ಮುಗಿಸ್ಕೊಂಡು ಆಂಟಿ ಮನೇಲಿ ಬಂದಿರು, ನಾವು ಹೋಗ್ತೀವಿ ಅಂತೆಲ್ಲ ಹೇಳಿದ್ರು. ಸರಿ ಆಯಿತು ಅಂತ ಅನ್ಬೇಕಿದೆ. ನನಗೆ ಅಳು ಬರ್ತಾ ಇದೆ, ಯಾಕಂದರೆ ನನ್ನ ಬಿಟ್ಟು ಹೋಗ್ತಾ ಇದ್ದಾರಲ್ಲ, ಇಲ್ಲಿ ಬೇರೆ ಯಾರೂ ಗೊತ್ತಿಲ್ಲ ಆಫೀಸಲ್ಲಿ, ಎಲ್ಲ ಹೊಸ ಮುಖಗಳೇ. ಅಯ್ಯೋ ನಾನು ಒಬ್ಬಳೇ ಒಂಥರ ಲೋನ್ಲಿನೆಸ್ಸು ಜಾಸ್ತಿ ಫೀಲ್ ಆಗ್ತಿದೆ. ಕಾರ್ಪೊರೇಟಿಗೆ ಬಂದಾಗ ನಾವು ಯಾರ ಜೊತೆನೂ ಇರಬಾರ್ದು ಅಂತ ಇವಾಗ ಗೊತ್ತು. ಓಕೆ ಇವಾಗೆಲ್ಲ ಕೊಲೀಗ್ಸ್ ಕೆ ನಾಟ್ ಬಿ ಅ ಫ್ರೆಂಡ್ ಅಂತ ಅಂತಾರೆ. ಕೆಲವರು ಸಿಗ್ತಾರೆ ಚೆನ್ನಾಗಿರೋ, ನನಗೂ ಒಳ್ಳೆ ಗುಡ್ ಫ್ರೆಂಡ್ಸ್ಗಳು ಸಿಕ್ಕಿದ್ದಾರೆ. ಬಟ್ ಆ ಟೈಮಲ್ಲಿ ಹೆಂಗೆ ಹೇಳೋಕ್ಕಾಗಲ್ಲ, ಒಬ್ಬಳೇ ಇರಬೇಕು, ಏನೋ ಒಂಥರ ಲೋನ್ಲಿನೆಸ್ಸು. ಕಾಲೇಜ್ ಸ್ಟಾರ್ಟ್ ಆಗೋದ್ರಿಂದ ಕಾಲೇಜ್ ಮುಗಿಯೋವರೆಗೂ ಪಕ್ಕನೇ ಕುತ್ಕೊಂಡು ಅದು ಇದು ಮಾತಾಡಿ ಅಭ್ಯಾಸ. ಇಲ್ಲಿ ನೋಡಿದ್ರೆ ಯಾರೂ ಇಲ್ಲ ಮಾತಾಡೋಕ್ಕೆ. ಮಾತಾಡೋದಿರಲಿ, ಅಟ್ಲೀಸ್ಟ್ ನನಗೆ ಕೇರ್ ಮಾಡೋಕ್ಕಾದ್ರೂ ಯಾರಾದರೂ ಒಬ್ರು ಬೇಕಲ್ವ, ಯಾರೂ ಇಲ್ಲ.
ಅಪ್ಪ ಕಾಲ್ ಮಾಡ್ಬಿಟ್ಟು ಈ ಥರ ಹೋಗ್ತಿದ್ದೀವಿ ಅಂದಾಗ ನನಗೆ ಫುಲ್ ಅಳು ಬರ್ತಾ ಇದೆ, ಫುಲ್ ಹೋಗ್ತಿದ್ದೀರಾ, ಸರಿ ಆಯಿತು ಅಂದ್ಬಿಟ್ಟು ಫೋನ್ ಕಟ್ ಮಾಡಿಬಿಟ್ಟು ಅಳ್ತಾ ಇದೆ. ಅಲ್ಲೆಲ್ಲ ಕೇಳಿದ್ರು ವಾಟ್ ಹ್ಯಾಪನ್, ವೈ ಆರ್ ಯು ಕ್ರೇಯಿಂಗ್, ಅದು ಇದು ಅಂತ ಅಂದ್ಕೊಂಡು. ಅಲ್ಲಿ ಆ ಟೈಮಲ್ಲಿ ನಾನೇ ಚಿಕ್ಕವಳಿದ್ದಿದ್ದು ನನ್ನ ಟೀಮಲ್ಲಿ. ಸೊ ಎಲ್ಲರೂ ಬಂದು ಮಾತಾಡ್ಸಿದ್ರು, ಎಲ್ಲ ಆಯಿತು. ಅದಾದಮೇಲೆ ಈವ್ನಿಂಗ್ ಆಯಿತು, ನೀವು ಹೊರಡ್ಬೋದು ಅಂತೆಲ್ಲ ಹೇಳಿದ್ರು. ಫಸ್ಟ್ ಡೇ ಸೆಕೆಂಡ್ ಡೇ ಕ್ಯಾಬ್ ಇರಲ್ಲ, ಯಾಕಂದರೆ ನಾವು ಜಾಯ್ನ್ ಆದಮೇಲೆ ಅವ್ರು ಕ್ಯಾಬ್ ರೋಸ್ಟ್ ಮಾಡೋದು. ಸೊ ನಾನು ಬಸ್ಸಲ್ಲಿ ಹೋಗ್ಬೇಕಾಗಿತ್ತು. ಎಲ್ಲಿಂದ? ಮಾದೇಪುರ ಮಾರತಳ್ಳಿಯಿಂದ ಮಡಿವಾಳವರೆಗೂ ಹೋಗ್ಬೇಕಿತ್ತು. ಯಾರಾದರೂ ಕೇಳ್ಕೊಂಡು ಹೋಗ್ಬೇಕು, ಎಲ್ಲ ಕೇಳಿದೆ, ಆಫೀಸಲ್ಲಿ ಕೇಳಿದೆ, ಮತ್ತು ಅಲ್ಲಿ ಬಸ್ ಸ್ಟ್ಯಾಂಡಲ್ಲೂ ಕೇಳಿದೆ. ಇಲ್ಲಿಂದ ಸಿಲ್ಕ್ ಬೋರ್ಡ್ಗೆ ಹೋಗಿ ಸಿಲ್ಕ್ ಬೋರ್ಡಿಂದ ಮಡಿವಾಳಗೆ ಹೋಗಿ ಅಂತ ಹೇಳಿದ್ರು. ನಾನು ಸರಿ ಆಯಿತು ಅಂದ್ಬಿಟ್ಟು ಬೆಳಗ್ಗೆ ಸಂಜೆವರೆಗೂ ಒಂಥರ ಜಿಗುಪ್ಸೆ ಆಗಿಬಿಟ್ಟಿತ್ತು. ಒಂದು ಕಡೆ ಖುಷಿ, ಈ ಥರ ಪಾಸ್ ಲೈಫು ತುಂಬ ಚೆನ್ನಾಗಿದೆ, ನಮ್ಮ ಅಪ್ಪ ಅಮ್ಮ ಕಷ್ಟಪಟ್ಟು ಓದಿಸಿದ್ಕು ಒಳ್ಳೆ ಕಡೆ ನಾನು ಸೆಟ್ಲ್ ಆದ್ನಲ್ಲ ಫೈನಲಿ ಬಂದು ಅಂತ. ಇನ್ನೊಂದು ಕಡೆ ಏನು ಅಂತಂದ್ರೆ, ಅಯ್ಯೋ ನನ್ನ ಜೊತೆ ಯಾರೂ ಇಲ್ವಲ್ಲಪ್ಪ, ಒಬ್ಬಳೇ ಇರಬೇಕಲ್ಲ, ಆ ಥರ ಇನ್ನೊಂದು ಕಡೆ ಸ್ವಲ್ಪ ಜಾಸ್ತಿನೇ ಫೀಲ್ ಆಗ್ತಿತ್ತು. ಮನೆ ಬಿಟ್ಟಿರಬೇಕು ಫಸ್ಟ್ ಟೈಮು. ಈಗ ಎಲ್ಲರೂ ಟ್ರಿಪ್ ಹೋದರೆ ಒಂದಿನ 2 ದಿನ, ಅದಾದಾಗ ಅಯ್ಯೋ ನಾವು ಎಷ್ಟೊತ್ತಿಗೆ ಮನೆಗೆ ಹೋಗ್ತೀವಪ್ಪ ಈ ಟ್ರಿಪ್ಪಿಂದ ಅಂತ ಅನಿಸ್ತಿತ್ತು. ಅಂದರೆ 2 ಡೇಸ್ ಮೇಲೆ ಹೊಟ್ಟೋದ್ರೆ ಟ್ರಿಪ್ಪು, ಇಲ್ಲ ರಿಲೇಟಿವ್ಸ್ ಮನೆ ಎಲ್ಲಾದರೂ ಹೋದರೆ. ಬಟ್ ಇವಾಗ ನಾನು ಇಲ್ಲೇ ಇರಬೇಕು, ಬ್ಯಾಂಗ್ಳೂರಲ್ಲೇ ಇರಬೇಕು, ಹೋಗ್ಬೇಕಂದ್ರೆ ವೀಕೆಂಡ್ಸಲ್ಲಿ ಹೋಗಿ ಬರಬೇಕಷ್ಟೇ. ತುಂಬಾ ಕಷ್ಟ, ಅದೆಲ್ಲ ನೆನೆಸ್ಕೊಂಡು ಒಂಥರ ಫ್ರಸ್ಟ್ರೇಷನ್ ಆಗೋಗಿತ್ತು. ಆಮೇಲೆ ಕೆಲಸ ಬಿಡ್ತು ಗೈಸ್ ಸಂಜೆ. ಅದಾದಮೇಲೆ ಬಸ್ ಹತ್ತಿದೆ, ಸಿಲ್ಕ್ ಬೋರ್ಡಲ್ಲಿ ಇಳ್ಕೊಳ್ಳಮ್ಮ ಅಂತ ಟಿಕೆಟ್ ಕೊಟ್ಟರು. ನಾನೇನು ಮಾಡಿದ್ದೀನಿ, ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ಮೈಸೂರಿಂದ ಟ್ರಾವೆಲ್ ಮಾಡಿದ್ವಲ್ಲ, ಮತ್ತು ಆಫೀಸಲ್ಲೆಲ್ಲ ಟಯರ್ಡ್ನೆಸ್ಗೆ ನಿದ್ದೆ ಮಾಡಿಬಿಟ್ಟಿದ್ದೆ ಬಸ್ಸಲ್ಲಿ ನಿದ್ದೆ ಮಾಡಿಬಿಟ್ಟು ಅದೇನಾಗಿದೆ, ಸಿಲ್ಕ್ ಬೋರ್ಡ್ ಹತ್ರ ಲೆಫ್ಟ್ ತೊಗೊಂಡ್ಬಿಟ್ಟಿದ್ದೆ ಬನಶಂಕರಿಗೆ ಹೋಗೋಕ್ಕೆ. ನಾನು ನಿದ್ದೆ ಮಾಡಿಬಿಟ್ಟಿದ್ದೀನಿ. ಆಮೇಲೆ ಕತ್ಲೆ ಬರಲ್ವಾ, ಅಷ್ಟು ಗೊತ್ತಾಗಲಿಲ್ಲ. ಆಮೇಲೆ ಒಂದು ಸ್ವಲ್ಪ ಎಚ್ಚರ ಆಯಿತು. ಆವಾಗ ಸದ್ಯಕ್ಕೆ ನಾನು ದೂರ ಹೋಗಿರಲಿಲ್ಲ, ಅಲ್ಲೇ ಬನಶಂಕರಿ ಬಸ್ ಸ್ಟ್ಯಾಂಡಲ್ಲಿ ಇತ್ತು. ಬನಶಂಕರಿ ಅಂತ ಅಂದರು. ಸರ್ ಸಿಲ್ಕ್ ಬೋರ್ಡ್ ಅಂತ ನಾನು ಸಿಲ್ಕ್ ಬೋರ್ಡ್ ಆಗಲೇ ಆಗೋಯ್ತಲ್ಲಪ್ಪ ಇಳ್ಕೊಳ್ಳಿ ಅಂತ ಅಂದರು. ನಾನು ಹೌದಾ ಅಂದ್ಬಿಟ್ಟು ಟೆನ್ಷನ್ ಆಗೋಯ್ತು. ಇಳ್ಕೊಂಡು ಬನಶಂಕರಿಲಿ ಇದ್ದೀನಿ. ನನಗೆ ಹೆಂಗೆ ಹೋಗೋದು ಅಂತ ಕ್ಲೂನೂ ಇಲ್ಲ. ಹಿಂಗೆ ಹೋಗ್ಬೇಕಾ ಅದು ಗೊತ್ತಿಲ್ಲ. ಆಮೇಲೆ ಅದು ಬನಶಂಕರಿ ಅಂತ ಗೊತ್ತಾಯಿತು. ಆಮೇಲೆ ಮತ್ತೆ ಅಲ್ಲಿರೋರನ್ನೇ ಕೇಳ್ಕೊಂಡು, ಸರ್ ನಾನು ಸಿಲ್ಕ್ ಬೋರ್ಡ್ಗೆ ಹೋಗಬೇಕು, ಹೆಂಗೆ ಹೋಗೋದು ಅಂತೆಲ್ಲ. ಇವಾಗ ಅಲ್ಲಿ ಬಸ್ ಸ್ಟ್ಯಾಂಡೆಲ್ಲ ತುಂಬ ಚೆನ್ನಾಗಿ ಮಾಡಿಬಿಟ್ಟಿದ್ದಾರೆ. ಆವಾಗ ಬಸ್ ಸ್ಟ್ಯಾಂಡ್ ರೀಚ್ ಆಗೋಕ್ಕಿಂತ ಮುಂಚೆನೇ ನಿಲ್ಲಿಸ್ಬಿಟ್ಟಿದ್ರು, ಡಬಲ್ ರೋಡಲ್ಲಿ ನಿಲ್ಲಿಸಿದ್ರು. ನಂಗೆ ನೀಟಾಗಿ ನೆನಪಿದೆ. ಅಲ್ಲೇ ನಿಲ್ಲಿಸಿದ್ರು. ಇಳ್ಕೊಂಡು ಅಲ್ಲೆಲ್ಲರನ್ನ ಕೇಳಿಬಿಟ್ಟು ಮತ್ತೆ ಅಲ್ಲಿಂದ ಸಿಲ್ಕ್ ಬೋರ್ಡ್ಗೆ ಹೋದೆ. ಅಲ್ಲಿಂದ ಮಡಿವಾಳ ಬಸ್ ಹತ್ಕೊಂಡೆ. ಮಡಿವಾಳದಿಂದ ಒಂದು 15 ಮಿನಿಟ್ಸ್ ವಾಕು ಆಂಟಿ ಮನೆಗೆ. ಅಲ್ಲಿಂದ ವಾಕ್ ಮಾಡ್ಕೊಂಡು ಆಂಟಿ ಮನೆಗೆ ಹೋದೆ. ಈ ಥರ ಇತ್ತು ನನ್ನ ಫಸ್ಟ್ ಡೇ. ಎಷ್ಟು ಅಂದರೆ ಇವಾಗ ನೆನೆಸ್ಕೊಂಡ್ರು, ಇವಾಗ ಯಾವುದೇ ಕಂಪ್ನಿ ಆಗಲಿ ಯಾರು ಫ್ರೆಂಡ್ಸ್ ಬೇಡ, ಹೋಗೋದು ನಂದು ಆನ್ ಅಂದರೆ ಜಾಯ್ನಿಂಗ್ದು ಏನೇನಿದೆ ಮುಗಿಸ್ಕೊಳ್ಳೋದು, ಅದೆಲ್ಲ ಮುಗಿಸ್ಕೊಂಡು ಬರೋದು, ಯಾವಾಗ ಜಾಯ್ನ್ ಹೇಳ್ತಾರೆ ಅದಕ್ಕೆ ಜಾಯ್ನ್ ಆಗೋದು, ಇಷ್ಟೇ. ಈ ಥರ ಅಕ್ಸೆಂಚರಲ್ಲಿ ಕಾಂಟ್ರಾಕ್ಟರಾಗಿ ಜಾಯ್ನ್ ಆದೆ ಗೈಸ್. ಅದಾದಮೇಲೆ ನನಗೆ ಬೇಗನೆ ಆನ್ರೋಲ್ ಆಯಿತು. 17 ಮಂತ್ಸ್ ಅಂತ ಹೇಳಿದರು. ಸ್ವಲ್ಪ 1-2 ತಿಂಗಳು ಮುಂಚೆಗೆ ಆನ್ರೋಲ್ ಆಯಿತು. ಅದಾದಮೇಲೆ ಆಬ್ವಿಯಸ್ಲಿ ಆನ್ರೋಲ್ ಕಾಂಟ್ರಾಕ್ಟರ್ ಆಗಿದ್ದಕ್ಕೆ ಸ್ಯಾಲ್ರಿ ಕಮ್ಮಿ ಇರುತ್ತೆ. ಅದೊಂದ್ಸಲ ಆನ್ರೋಲ್ ಆದಾಗ ಅದು ಡಬಲ್ ಆಗುತ್ತೆ. ಚೆನ್ನಾಗಿತ್ತು. ಈ ಥರ ನಂದು ಜರ್ನಿ ಆಯಿತು. ಅಲ್ಲೇ ಆಕ್ಸೆಂಚರಲ್ಲಿ 5.5 ವರ್ಷ ಇದ್ಬಿಟ್ಟೆ. ಅದಾದಮೇಲೆ ಸೆಕೆಂಡ್ ಕಂಪ್ನಿ, ಥರ್ಡ್ ಕಂಪನಿ, ಇವಾಗ 4th ಕಂಪನಿ. ಈ ಥರ ಆಯಿತು ಎಕ್ಸ್ಪೀರಿಯೆನ್ಸು. ಅದೇ ಕುತ್ಕೊಂಡು ಕೇಳೋದಕ್ಕೆ ಉದಾ ಅನಿಸುತ್ತೆ, ಬಟ್ ಅಲ್ಲಿ ಫೇಸ್ ಮಾಡೋದಿದೆಯಲ್ಲ ಅದು ಒಂದು ಸ್ವಲ್ಪ ಒಂಥರ ಅಯ್ಯೋ ಈ ಥರ ಇತ್ತು. ಅದನ್ನು ಸಖತ್ತಾಗಿರುತ್ತೆ. ಎಲ್ಲರಿಗೂ ಅಷ್ಟೇ, ಅವ್ರದ್ದು ಫಸ್ಟ್ ಕಂಪನಿ ಫಸ್ಟ್ ಡೇ ಯಾವತ್ತೂ ಯಾರೂ ಮರೆಯೋಕ್ಕೆ ಆಗಲ್ಲ, ಆ ಥರ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಸೊ ನೀವು ಏನಾದರೂ ಓದ್ತಾ ಇದ್ದರೆ ನಿಮಗೂ ಬೇಗ ಜಾಬ್ ಆಗಲಿ, ಓದಾಗಿದ ತಕ್ಷಣ ಜಾಬ್ ಆಗಲಿ, ಒಳ್ಳೆ ಕಡೆ ಸೇರ್ಕೊಳ್ಳಿ ಅಂತ ಕೇಳ್ಕೊತೀನಿ. ಆಮೇಲೆ ಇನ್ನೊಂದು ಏನಪ್ಪ ಅಂತ ಅಂದರೆ, ನನಗೆ ಲಾಸ್ಟ್ 2 ವೀಡಿಯೋಸಲ್ಲಿ ಕಮೆಂಟ್ ಹಾಕಿದ್ರು. ಏನಂತ ಅಂದರೆ AI ಬಂದರೆ ಎಲ್ಲ ಜಾಬೆಲ್ಲ ಕಿತ್ಕೊಂಡು ಹೋಗುತ್ತೆ. ಆಮೇಲೆ ಇನ್ನೊಬ್ರು ಯಾರೋ ಕಮೆಂಟ್ ಹಾಕಿದ್ರು, ನಾನು ಅವ್ರನ್ನ ಬ್ಲಾಕ್ ಮಾಡಿ ಬಿಸಾಕ್ತೆ. ಏನಂತ ಅಂದಿದ್ರು ಅಂದರೆ, ಬೀದಿಗೆ ಬರ್ತೀರಾ ನೀವು IT ಇರೋರೆಲ್ಲ, AI ಬರೋವರೆಗೂ ವೆಯ್ಟ್ ಮಾಡಿ ಅಂತ. ಗೈಸ್ ಒಂದು ಹೇಳ್ತೀನಿ ಕೇಳಿಸ್ಕೊಳ್ಳಿ, ನಾಳಿರೋದೇ ಶಾಶ್ವತ ಅಲ್ಲ. ಈಗ AI ಬರುತ್ತೆ ಅಲ್ವಾ, ಬಂದಾಗ ಇವಾಗ ಬರುತ್ತೆ ಅಂತ ಎದ್ರುಕೊಂಡು ಕೆಲಸ ಮಾಡ್ದಿರೋಕ್ಕಾಗುತ್ತಾ? ಬಂದಾಗ ನೋಡ್ಕೊಳ್ಳೋಣ. ಇನ್ನು ಬಂದಿದ ತಕ್ಷಣ ಎಲ್ಲ 100% ರಿಸೋರ್ಸ್ನ ತೆಗೆದಾಕ್ಬಿಟ್ಟು ವೇಕೆನ್ಸಿನ ಇಲ್ದಿರಂಗೆ ಆಗೋಗುತ್ತಾ? ಅದೆಲ್ಲ ಸಾಧ್ಯನೇ ಇಲ್ಲ. ಬರುತ್ತೋ ಬರಲ್ವೋ ಅನ್ನೋದೇ ಕನ್ಫರ್ಮ್ ಇರಲ್ಲ. ಬಂದ್ರೂ ಏನು, ನಮಗೆಲ್ಲ ಕೆಲಸ ಇದ್ದೇ ಇರುತ್ತೆ. ಎಲ್ಲನೂ ತೆಗ್ದಾಕ್ಬಿಡಲ್ಲ. ಅದೆಲ್ಲ ಆಟೋಮೇಷನ್ ಇದ್ರೂ ಹೆಂಗೆ ಯಾರು ಏನು ದೇವ್ರುಗಳ, ಜನರೇ ದೇವ್ರುಗಳ ಅಂತ ಆ ಥರ ಎಲ್ಲ ಕಮೆಂಟ್ ಹಾಕಿದ್ರು. ನಾನು ತಲೆನೇ ಕೆಡಿಸ್ಕೊಳ್ಳಲ್ಲ. ಹಂಗಂತ ಇವಾಗ ನಾಳೆ ದಿನ ಏನೋ ಒಂದು ಆಗುತ್ತೆ. ಇವಾಗ ಆ ಥರ ಯೋಚನೆ ಮಾಡಬೇಕು ಅಂದರೆ ನಾವು ಯಾವತ್ತೋ ಒಂದು ದಿನ ಸತ್ತೋಗ್ತೀವಿ ಅಂದ್ಬಿಟ್ಟು ಊಟ ಮಾಡದೆ, ಇಲ್ಲ ಏನಾದರೂ ಈಗ ಮನೆ ಕಟ್ಟ ಆಸೆ ಇರುತ್ತೆ, ಮನೆ ಕಟ್ಟದೆ, ಮದುವೆ ಆಗದೆ, ಊಟ ಮಾಡದೆ ಇರ್ತೀವ. ಯಾವತ್ತೋ ಒಂದು ದಿನ ಸಾಯ್ತಾನೆ. ಏನಕ್ಕೆ ಇದೆಲ್ಲ ಮಾಡ್ಕೋಬೇಕು ಅಂತ
ನಾವು ಯಾವತ್ತೋ ಒಂದಿನ ಸಾಯ್ತೀವಂತ ಗೊತ್ತಿದ್ರೂ ಇದೆಲ್ಲ ಮಾಡ್ತೀವಂತ ಅಂದಾಗ ಮುಂದೆ ಏನೋ ಒಂದು ಆಗುತ್ತೋ ಬಿಡುತ್ತೋ ಅಂತ ಗೊತ್ತಿದ್ರು ಇವತ್ತು ನಾವು ಏನು ಕೆಲಸ ಮಾಡ್ತೀವಿ ಅದು ನಿಶ್ಚಯನೇ ಮಾಡಬೇಕು. ನಾವು ಮಾಡೋ ಕೆಲಸ ದೇವರಿಗೆ ಇಷ್ಟ ಆಯಿತು ಅಂದರೆ ನಮ್ಮ ಕೆಲಸಕ್ಕೆ ಯಾವುದೇ ಥರ ಎಫೆಕ್ಟು ಆಗಲ್ಲ. ಇನ್ ಕೇಸ್ ಆದ್ರೂ ಇನ್ನು ಅದಕ್ಕಿಂತ ಚೆನ್ನಾಗಿರೋ ಕಂಪ್ನಿ ವೆಯ್ಟ್ ಮಾಡ್ತಿರುತ್ತೆ ಅಲ್ವಾ. ಇವರಿಗೆ ಎ ಐ ಅಂತ ನಂಗೆ ಕಮೆಂಟ್ ಹಾಕಿದ್ರಲ್ಲ ಅವ್ರಿಗೆ ನಾನು ಹೇಳ್ತೀನಿ, ದಯವಿಟ್ಟು ನನಗೆ ಹೇಳಿದ್ರು ಏನು ಎಂಕರೇಜ್ ಮಾಡಬೇಡಿ ಅಂತ. ನೀವು ನಿಮ್ಮ ಕಮೆಂಟ್ ಪ್ರಕಾರ ದಯವಿಟ್ಟು ಫ್ರೆಷರ್ಸ್ನ ಡಿಸ್ಕರೇಜ್ ಮಾಡಬೇಡಿ. ಯಾವತ್ತೂ ಬಂದಾಗ ನೋಡ್ಕೊಳ್ಳೋಣ, ಬಂದ್ಬಿಟ್ಟು ಅಂದ್ರೂ ಯಾರಿಗೂ ಜಾಬ್ ಸಿಗಲ್ಲ ಅಂತೆಲ್ಲ ಏನೂ ಇಲ್ಲ ಗೈಸ್. ಬಂದಾಗ ನೋಡ್ಕೊಳ್ಳೋಣ. 100% ಆಟೋಮೇಷನ್ ಯಾವುದೇ ಕಾರಣಕ್ಕೂ ಆಗಲ್ಲ. ಆ ಥರ ಆಯಿತು ಅಂದಾಗ ಭಗವಂತ ಅವನೇ ನೋಡ್ಕೋತಾನೆ ನಮ್ಮನ್ನ, ಅಲ್ಲ ಓದಿರೋರನ್ನ. ಅದಕ್ಕೆ ಏನಾದ್ರು ಒಂದು ಆಲ್ಟರ್ನೇಟಿವ್ ಸೊಲ್ಯೂಷನ್ ಇದ್ದೇ ಇರುತ್ತೆ. ಇನ್ನೊಬ್ರು ಯಾರೋ ಕಮೆಂಟ್ ಹಾಕಿದ್ರು, ಇಲ್ಲ ಜಾಸ್ತಿ ಲೇ ಆಫ್ಸೇ ಜಾಸ್ತಿ ಅಂತೇಳಿ. ಗೈಸ್, ಒಂದು ಕಂಪ್ನಿಲಿ ಒಬ್ರನ್ನ ತೆಗ್ದಾಕ್ತಾರೆ ಅಂತ ಅಂದಾಗ ಆ ಪ್ಲೇಸ್ಗೆ ವೇಕೆನ್ಸಿ ಇರುತ್ತೆ ಅಂತ ತಾನೇ ಅರ್ಥ. ಬೇರೆ ಕಂಪ್ನಿಲಿ ಬೇರೆ ಎಂಪ್ಲಾಯೀಸ್ನ ಆ ಪೊಸಿಷನ್ಗೆ ಕೂರಿಸ್ತಾರಲ್ವಾ, ಅದೇ ಥರ ಈಗ ಈ ಕಂಪ್ನಿಲಿ ತೆಗ್ದಾಕೊಂಡ್ರೆ ಇಟ್ಸ್ ಓಕೆ. ಬೇರೆ ಕಂಪ್ನಿಲಿ ನಮಗೆ ವೇಕೆನ್ಸಿ ಇದ್ದೇ ಇರುತ್ತೆ. ನಾವು ಒಂದು ಕಂಪ್ನಿ ಅಂದರೆ ಇನ್ನೊಂದು ಕಂಪ್ನಿ. ಈಗ ನಾವು ಓದೋದು, ಕಷ್ಟಪಟ್ಟು ಓದೋದು, ಮತ್ತು ನಾವು ಒಂದು ಆಸೆ, ಒಂದು ಡ್ರೀಮ್ಸ್ನೆಲ್ಲ ಇಟ್ಕೊಳ್ಳೋದು ಒಂದೇ ಕಂಪ್ನಿಲಿ, ನಾವು ಒಂದೇ ಕಂಪ್ನಿ ಉದ್ಧಾರ ಮಾಡಬೇಕು ಅಂತನಾ? ಇಲ್ಲ, ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು 100% ಕೊಡೋಣ, ನೋಡೋಣ, ಆಮೇಲೆ ಮುಂದೆ ನೋಡೋಣ ಅಷ್ಟೇ. ಒಂದು ಕಂಪ್ನಿ ಅಂದರೆ ಇನ್ನೊಂದು ಕಂಪ್ನಿ ಅಷ್ಟೇ. ಇವಾಗ ನಾವು ತೆಗ್ದಾಕ್ಬಿಡ್ತಾರೆ ಅಂತ ಕಾಯ್ಕೊಂಡು ಎದುರ್ಕೊಂಡು ಕುತ್ಕೊಂಡ್ರೆ ಯಾವ ಥರ ಒಂದಿನ ತೆಗ್ದಾಕ್ತಾರೆ ಅಂದ್ಕೊಳ್ಳಿ, ಅವಾಗ ಆ ಫಿಯರ್ನೆಸ್ಗೆ ನಮ್ಗೆ ಏನೇನೋ ಆಗ್ಬಿಡುತ್ತೆ. ಸೊ ಅದಕ್ಕೆ ಯಾಕೆ ಟೆನ್ಷನ್ನು? ಒಂದು ಕಂಪ್ನಿ ತೆಗ್ದಾಕ್ತವ್ರಾ, ಇಟ್ಸ್ ಓಕೆ. ಲೇ ಆಫ್ ಆಗುತ್ತಾ, ಇಟ್ಸ್ ಓಕೆ, ನೆಕ್ಸ್ಟ್ ಕಂಪ್ನಿ ಟ್ರೈ ಮಾಡೋಣ, ಇದ್ದೇ ಇರುತ್ತೆ. ಸೊ ನಮ್ಮದು ಶ್ರಮ, ನಮ್ಮದು ಸ್ಕಿಲ್ಸ್ ಇದ್ದರೆ ಒಂದಾರು ಇಂಟರ್ವ್ಯೂ ಬರಲ್ವಾ? ಅಟ್ಲೀಸ್ಟ್ ಒಂದು ನೀವು ಇವಾಗ ಲೇ ಆಫ್ ಆಯಿತು ಅಂತ ಅನ್ಕೊಳ್ಳಿ, ಒಂದು 2 ಮಂತ್ಸಲ್ಲಿ ಒಂದು 3 ಇಂಟರ್ವ್ಯೂ ಬಂತು ಅಂದ್ಕೊಳ್ಳಿ, ನಿಮಗೆ ಅಷ್ಟೊಂದು ನಾಲೆಜು ಸ್ಕಿಲ್ಸ್ ಇದ್ದರೆ ಆ 3 ಇಂಟರ್ವ್ಯೂ 1 ಇಂಟರ್ವ್ಯೂ ಕ್ಲಿಯರ್ ಆಗಲ್ವಾ? ನಿಮ್ಗೇನಾದ್ರು ತುಂಬ ನಾಲೆಜ್ ಇದ್ದರೆ, ಕಾನ್ಫಿಡೆನ್ಸ್ ಇದ್ದರೆ. ಅದಕ್ಕೆಲ್ಲ ಎದುರ್ಕೋಬಿಡಿ ಗೈಸ್. ನನ್ನ ಕಮೆಂಟ್ಸ್ ನೋಡಿ ಆ ಥರ ಏನಾದರೂ ಕಮೆಂಟ್ ಹಾಕಿರೋರು ನೋಡಿ, ಅಯ್ಯಪ್ಪ ಲೇ ಆಫ್ ಆಗುತ್ತೆ ಈ ಕಂಪ್ನಿಲಿ, ಅಯ್ಯೋ AI ಬಂದರೆ ನಾನು ಇವೆಲ್ಲ ವೇಸ್ಟ್ ಆಗಿಬಿಡುತ್ತಾ, ಮತ್ತು ಇಷ್ಟೊಂದು ಕಷ್ಟಪಟ್ಟು ಜಾಬ್ ತೊಗೊಂಡಿರ್ತೀನಿ, ಅದೆಲ್ಲ ತಲೆನೇ ಕೆಡಿಸ್ಕೋಬೇಡಿ. ಸೊ ಈ ಥರ ಇತ್ತು ಗೈಸ್ ನಂದು ಫಸ್ಟ್ ಡೇ IT ಎಕ್ಸ್ಪೀರಿಯೆನ್ಸು. ನಿಮ್ಮ ಎಕ್ಸ್ಪೀರಿಯೆನ್ಸು ಡಿಫ್ರೆಂಟ್ ಆಗಿದ್ದರೆ ನೀವು ಕಮೆಂಟಲ್ಲಿ ತಿಳಿಸಿ. ಆಮೇಲೆ ಐ ಟಿ ಅಂತೆಲ್ಲ ಅಂತಾರೆ. ನನಗೆ IT ಗೆ ಬರ್ಬೇಕು ನೀವು ಅಂತ ಯಾರು ಏನು ಫೋರ್ಸ್ ಮಾಡಲ್ಲ, ಅವ್ರವ್ರ ಇಷ್ಟ. ಅದು ಇವಾಗ ಎಷ್ಟೊಂದು ಜನಕ್ಕೆ, ಇವಾಗ ನನ್ನ ಕಮೆಂಟ್ಸೆಲ್ಲ ಎಷ್ಟೊಂದು ಜನ ಇದ್ದೀರಾ IT ಇಂಟ್ರೆಸ್ಟ್ ಇರೋರು, ಅವ್ರುಗಳು ಸೇರ್ಕೊಳ್ಳಿ. IT ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಓನ್ ಬಿಸ್ನೆಸ್ ಮಾಡಿ. ಇನ್ನು ಎಷ್ಟೊಂದು, ಇವಾಗ ನಾವು ದುಡಿತೀವಿ ಅಂತ ಅಂದರೆ ಎಷ್ಟೊಂದು ವೇಸ್ಗಳಿದೆ, ಗುಡ್ ವೇಸು. ಅದ್ರಲ್ಲಿ ನಮ್ಗೆ ಯಾವ್ದು ಇಷ್ಟ ಅದನ್ನು ನಾವು ಸೆಲೆಕ್ಟ್ ಮಾಡ್ಕೋಬೋದು ಗೈಸ್. ಏನಂತೀರಾ? ಎಸ್, ಇವತ್ತಿನ ವ್ಲಾಗ್ ಇದಾಗಿತ್ತು. ಆ್ಯಂಡ್ ನನ್ನ ಎಕ್ಸ್ಪೀರಿಯೆನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಕಮೆಂಟ್ ಮಾಡಿ. ಆ್ಯಂಡ್ ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಗೈಸ್. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಜೊತೆ ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ನಾನು ಕಂಪ್ಲೀಟ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು.